ಅವನು ಒಳಗಡೆ ನೋಡ್ದವನಾದ್ರೂ ಹೇಳ್ತಾನ, ಕಿಟಿ ಪಕ್ಕದಲ್ಲಿ ಕೂತವನು ಅವನು ಬಾಯೇ ಬಿಡಲ್ಲ, ಬಿಡ್ತಾನೆ. ಸಿಗ್ನಲ್ ಆದ್ರೂ ಮಾಡ್ಬೋದು ಮಾರ್ರೆ. ಎಲ್ಲ ಹೀಗೆ ನೋಡಿ ಒಳಗೆ ಬಂದು ಏನಾದರೂ ನೆನಪಿದ್ಯಾ ಹಳೆದು? ಹಳೆದೇನು ಓದಿರೋದು ನೆನ್ಪುಂಟು. ಪೆಟ್ಟು ಬೇಕಾದಷ್ಟು ತಿಂದಿದ್ದೀವಿ. ಯಾರು ಜಾಸ್ತಿ ಹೊಡೆದಿದ್ದಾರೆ? ಸುರೇಶ್ ಸರ್ ಅಂತ ಹೇಳಿದ್ರು, ಮತ್ತೆ PT ಮಾಸ್ಟರ್ ಅವರು. ನೋಡಿ ಇಲ್ಲಿ ಅವತ್ತಿಂದ ಹೋಗ್ಬೇಕಂತಿದ್ರು, ಹೆಣ್ಮಕ್ಳು ಟಾಯ್ಲೆಟ್ಗೆ ಒಂದು ಹೋಗ್ಬೇಕು ಮಾರ್ರೆ ಅಂತೇಳಿ. ಅಂದರೆ ಅವಾಗ ಸಣ್ಣಲ್ಲಿ ಅವಾಗೊಂಥರ ಅದೊಂಥರ ಮುಂದೆ ತೋಳೆ ಕೊಟ್ಟರು, ಹಲಸಿನ ತೋಳೆ, ಆ ಟೇಸ್ಟ್ ಉಂಟಲ್ಲ, ಒಂದು ತಿಂದರೆ ಖುಷಿ ಖುಷಿ. ಇವಾಗ ಬೋರ್ಡ್ ಮೇಲೆ ಬರಲಿಕ್ಕೆ ಮತ್ತೆ ಅದೊಂದು ಪ್ರತಿಜ್ಞೆ ಮಾಡ್ಲಿಕ್ಕಿತ್ತು ನನಗೆ. ಅದು ಭಾರತದ ಪ್ರಜೆ ಅದ ನಾನು, ಅದೇನೇನೋ ಒಂದಿದೆ ಪ್ರತಿಜ್ಞೆ ಮೂವೀಸ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಮ್ಮ ವಿಡಿಯೋಸ್ನ ಆದಷ್ಟು ಹಂಚಿಕೊಳ್ಳಿ. ಈ ಸ್ಕೂಲಲ್ಲೆಲ್ಲ ಈಗ ನಮ್ಮ ಕ್ಲಾಸಲ್ಲಿ ಗಲಾಟೆ ಎಲ್ಲ ಮಾಡ್ತಿರ್ತೀವಲ್ಲ, ಟೀಚರ್ ಒಂದು ಲುಕ್ ಕೊಡ್ತಾರಲ್ಲ ಕಿಟಕಿ ಅಂತ, ಅದು ತೋರಿಸ್ತೀನಿ ನನಗೆ, ಬನ್ನಿ ಇಲ್ಲಿ. ಹೆಂಗೆ ಗೊತ್ತಾ, ಇದು ಡೋರಾ, ಇಲ್ಲಿಂದ ಬರ್ತಾರೆ, ಇಲ್ಲಿಂದ ಹಿಂಗೆ ಮೆಲ್ಲ ನೋಡ್ತಾ ಬರ್ತಾರೆ. ಒಂದ್ಸರಿ ಹಿಂಗೆ ನೋಡ್ತಾರಾ, ಮತ್ತು ಮೆಲ್ಲ ಹಿಂಗೆ ಬಂದು ಹಿಂಗೆ ಒಂದ್ಸರಿ ನೋಡ್ತಾರೆ, ನೋಡೆಲ್ಲ ಆದ್ಮೇಲೆ ಸುಮ್ಮನೆ ನಿಲ್ತಾರೆ ಸ್ವಲ್ಪ ಹೊತ್ತು, ಮತ್ತು ಮೆಲ್ಲ ಬಂದು ಇಲ್ಲಿ ನಿಂತು ಬಿಡೋದು ಮಾರ. ಇಲ್ಲಿ ಅವನು ಒಳಗಡೆ ನೋಡ್ದವನಾದ್ರೂ ಹೇಳ್ತಾನ, ಕಿಟಿ ಪಕ್ಕದಲ್ಲಿ ಕೂತವನು ಅವನು ಬಾಯೇ ಬಿಡಲ್ಲ, ಅವನು ಬಿಡ್ತಾನೆ. ಸಿಗ್ನಲ್ ಆದ್ರೂ ಮಾಡ್ಬೋದು ಮಾರ್ರೆ. ಎಲ್ಲ ಹೀಗೆ ನೋಡಿ ಒಳಗೆ ಬಂದು ಬಂದರೆ ಪೆಟ್ಟು ಮಾತ್ರ ಅಲ್ಲ, ಅವನು ಇಡೀ ಹೋಮ್ವರ್ಕು ನೋಟ್ಸು ಎಲ್ಲ ರೆಡಿ ಇದ್ರೆ ಅವ್ನು ಬದುಕ್ತಾ, ಇಲ್ಲಾಂದ್ರೆ ಅವ್ನು ಮಾರ 2 ದಿವಸ ರಜೆ ಮಾಡ್ಬೇಕಾಗ್ತದೆ. ಮತ್ತೆ ಹಳೆದೆಲ್ಲ ಬರಿಬೇಕಲ್ಲ, ಮತ್ತೆ ಕೂತ್ಕೊಂಡು ಅವನು ಮತ್ತೆ ಅರ್ಧಕ್ಕೆ ನಿಂತು ಹೋಗ್ತಾರಲ್ಲ, ಮತ್ತೆ ಒಬ್ಬ ಶುರು. ಹೌದೌದು. ಮತ್ತೆ ಇವಾಗ ಸ್ಲ್ಯಾಂಗ್ ಇವಾಗ ನೆನ್ಪು ಮಾಡೋ ನಗು ಬರೋದು ಅಂದರೆ ಆ ಟೀಚರ್ಗಳಿಗೆ ಮಾತ್ರ ಆ ಸ್ಲ್ಯಾಂಗ್ ಬರೋದು. ಹೌದು ಮಕ್ಕಳೇ, ಅದೊಂದು ಸ್ಲ್ಯಾಂಗೇ ಬೇರೆ ಮಾರೆ, ಅದು ನಮಗೆಲ್ಲ ಬರಲ್ಲ ಅದು ಹಂಗೆ. ಇನ್ನೇನು ನೆನಪುಗಳಿದೆ? ನೆನಪುಗಳು ತುಂಬ ಇದೆ. ನಮ್ಮ ಸ್ವಲ್ಪ ಮರು ಜಾಸ್ತಿ ಮಾರ್ರೆ, ಮರ್ಯಾದನ್ನ ಮರಿತಿಲ್ಲ. ಅದೇ ಮರಿಬೇಕಾಗಿದ್ದ ವಿಷಯಗಳನ್ನ ಮರೆಯೋಕ್ಕಾಗಲ್ಲ. ಯಾವ್ದನ್ನ ಭಾರಿ ನೆನ್ಪಿಟ್ಬೇಕು ಅಂತೋ ಅದು ಅದ್ರ ಜೊತೆ ಡಿವರ್ಸ್ ಆಗೋದು. ಇಲ್ಲಿ ಮತ್ತೆ ಆವಾಗ ಒಂದು ನೆನಪಾಯ್ತು ನನಗೆ, ಈ 4 ಗಂಟೆ ಮೇಲೆ ಮತ್ತೆ ಕ್ಲಾಸ್ ತಗೋತಿದ್ರು ಆವಾಗ, ಸ್ಪೆಷಲ್ ಕ್ಲಾಸ್ ಅಂತೇಳಿ. ಅದು ನೋಡಿ ನಮಗೆ ಐರನ್ ಟೀಚರೆಲ್ಲ ಇಲ್ಲಿ ತಗೊಳ್ತಿದ್ದಿತ್ತು. ನಾನು ಚುರುಕು, ನಾನು 10 ನಿಮಿಷಲೆಲ್ಲ ಒಪ್ಪಿಸಿ ಫಸ್ಟ್ ಪರಾರಿ ನಾನು. ಹೌದು ಒಪ್ಸೋದೇನಿತ್ತು. ನೋಡಿ ಇಲ್ಲಿ ಯಾರು ಒಪ್ಸಿಲ್ಲ ಅಂದರೆ ಅವ್ರನ್ನ ಇಲ್ಲಿ ಹಿಂಗೆ ಮಂಡಿಲಿ ಕೂರ್ಸೋದು, ಹಿಂಗೆ ಬುಕ್ ಇಟ್ಕೊಂಡು ಹಿಂಗೆ ಕೂರ್ಬೇಕು, ಹಿಂಗೆ ನೋಡಿ ಕೈ ಮೇಲೆ ಹಿಂಗೆ ಕೂತಿರೋದು, ಹಿಂಗೆ ಬುಕ್ ಇಟ್ಕೊಳ್ಳೋದು, ಹಿಂಗೆ ಕೂರೋದು, ನಡೇ ಕೆಲಸ. ಬಸ್ಕಿ ಈಗ ಫಸ್ಟ್ ಹೋಗ್ತಾನಲ್ಲ, ಅವ್ನ ಮುಖ ಇನ್ನೊಬ್ಬರು ನೋಡಾಯ್ತು, ಇಲ್ಲಿ ಯಾರು ಕೂತಿರ್ತಾನಲ್ಲ ಅವ್ನು ಹಿಂಗೆ ನೋಡೋದು. ನಮ್ಮ ಕಡೆ ನಾವು ಒಂದು ಊರಿಂದ ಒಂದು 4-5 ಜನ ಹುಡುಗರು ಒಂದು ಕ್ಲಾಸಲ್ಲಿ ಬಂದರೆ, ಅವಾಗ ಒಂದೇ ಏಜಿನ ಮಕ್ಕಳು ಎಲ್ಲರೂ ಒಂದೇ ಊರಿಂದ ಒಂದು ಕ್ಲಾಸಲ್ಲಿ ಒಂದೇ ಕ್ಲಾಸ್ಮೇಟ್ಗಳು 4-5 ಜನ ಇರ್ತಿದ್ವಿ. ಒಬ್ಬ ಇಲ್ಲಿ ಬೇಗ ಒಪ್ಸೋಗಿ ಪ್ರಯೋಜನ ಏನು, ಅಲ್ಲ ಅವನಿಗೆ ಕಾಯ್ಬೇಕು. ಮತ್ತೆ ಬಸ್ಕಿತ್ತು ನೋಡಿ, ಇದು ನೋಡೋಣ, 1 2 3. ನನ್ನ ಪ್ರಕಾರ ಈಗ ಜಿಮ್ಮಲ್ಲೆಲ್ಲ ಮಾಡ್ತಾರಲ್ಲ ವರ್ಕೌಟ್, ಅವಾಗ ಹಿಂಗೆಲ್ಲ ಮಾಡಿದ್ರೆ ನಮ್ಗೆ ಅವಾಗಲೇ ಬರ್ತೀನಿ. ನನ್ನ ಮೋಸ್ಟ್ ಆಗೋದು ನನ್ನ ಹೊಡೆದು ಅಭ್ಯಾಸ ಆಗಿರೋದಕ್ಕೆ ಆ ಸ್ಪೋರ್ಟ್ಸು ಅದೆಲ್ಲ ಒಂಥರ ಎನರ್ಜಿ ಅಲ್ಲ. ಸ್ಪೋರ್ಟ್ಸು ಇರ್ಬೇಕ್ರಿ ಸ್ಕೂಲ್ಗಳಲ್ಲಿ. ಹೌದು, ಇತ್ತೀಚೆಗೆ ಸರ್ಕಾರಿ ಶಾಲೆಗಳಲ್ಲಿ ಕಡಿಮೆ ಆಗಿರ್ಬೋದು, ನಿಮ್ಮ ಪ್ರಕಾರ? ಇರುತ್ತೆ ಈಗಂದ್ರೆ. ಬಟ್ ಈಗ ಮಕ್ಕಳು ಮತ್ತೆ ಇನ್ನೊಂದಿತ್ರಿ, ಕಿವಿ ಚಟ್ಟೆ ಹಿಡಿಯೋದು, ಅದು ಗೊತ್ತಾ ನಿಮಗೆ? ಹಿಂಗೆ ನಮ್ದು ಅಂಡು ನಾವೇ ನೋಡ್ಕೊಳ್ತೀವಿ. ಅವಾಗ ಈ ಚಡ್ಡಿ ಇಲ್ಲಿ ಹೋಗ್ತಿತ್ತು ಮಾರಿ, ನೋಡಿ ಇಲ್ಲಿ ಇಂತಲ್ಲಿ. ಹೌದು ಮತ್ತೆ ಅದು ಹೆಂಗೆ ಹೇಳಿ ಜಾರದು, ಅದ್ರ ಮೇಲೆ ಸ್ವಲ್ಪ ಇದು. ನಮ್ಗಿಂತ ಹಿಂದಿನ ವಿದ್ಯಾರ್ಥಿಗಳೆಲ್ಲ ಭಯಂಕರ ಜಾರ್ತಿದ್ರಂತೆ. ಈಗ ನಮ್ಮ ಜನ್ರೇಷನ್ ಏನು ಬಂತು, ಅದ್ರ ಮೇಲೆ ಆ ಜಾರಾಟ ಗಿರಾಟ ಸ್ವಲ್ಪ ಕಡಿಮೆ ಇತ್ತು. ಸ್ಪೋರ್ಟ್ಸ್ ಭಯಂಕರ ಇತ್ತು. ಸ್ಪೋರ್ಟ್ಸಿಗೆ ಇಲ್ಲಿ ಹೆಸರುವಾಸಿ ಅಂದರೆ ಹಿರೇಬೇಲ್ ಸ್ಕೂಲ್ ಅಂದರೆ ಹೆಸರುವಾಸಿ. ಸಮಗ್ರ ಪ್ರಶಸ್ತಿ ಅಂದರೆ ಅದು ಬರದೇ ಹಿರೇಬೇಲ್ ಸ್ಕೂಲಿಗೆ. ಅದಕ್ಕೆಲ್ಲ ಕಾರಣ ಅಂದರೆ ಇಲ್ಲಿನ ದೈಹಿಕ ಶಿಕ್ಷಕರು, ಮತ್ತೆ ಊರಿನ ಗ್ರಾಮಸ್ಥರು, ಮತ್ತೆ ಹೇಳ್ಕೊಡಕ್ಕೆ ಬರೋರಲ್ಲ, ಈ ಲೋಕಲ್ ಹುಡುಗರೆಲ್ಲ ಬರೋರು ಹೇಳ್ಕೊಡೋಕ್ಕೆ. ಏನೊಂದು ಖುಷಿ ಆಗೋದು. ಒಂದೊಂದು ಡೈವ್ ಎಲ್ಲ ಹೊಡಿತಿದ್ವಿ ನಾವು. ಇವಾಗ ಮೊನ್ನೆ ಅಲ್ಲಿ ನೋಡಿದ್ರಲ್ಲ, ಜಾರಿ ಬೀಳೋದು, ಅದು ಡೈ ಹೊಡೆಯೋದು ನಾವು ಹೊಡಿತಿದ್ವಿ ಅವಾಗ. ಇದೆಲ್ಲ ಇಲ್ಲಿ ಇದು ಇಲ್ಲಿ ಅಲ್ಲ ಇದು ಹೋಗಿರ್ತಿತ್ತು ಇದಿಷ್ಟು. ಇವಾಗ
ಇಲ್ಲ ಮಾರ್ಕ್ ಕೆಲವೊಂದು ಕಡೆಯಲ್ಲ ಇತ್ತು ನನಗೆ. ನಾನು ಕಾಲೇಜ್ ಹೋದ್ಮೇಲೂ ಖೋಖೋ ಪ್ಲೇಯರ್, ನಾನು ಭಯಂಕರ ಆಡ್ತಿದ್ದೆ. ಒಂದು ಭಯಂಕರ ಗೇಮ್ ಮರ, ನನಗೆ ಭಾರಿ ಇಷ್ಟ ಅದು. ಅಲ್ಲಿ ಅಲ್ಲಿ ಅವಾಗ ಸ್ವಲ್ಪ ಕಲ್ಲೆಲ್ಲ ಇತ್ತು ರೀ ನಾವು ಆಡೋತ್ತಿಗೆ. ನೋಡಿ ಇಲ್ಲಿ ಗಡಿಬಿಡಿಲಿ ಹೋಗಿ ಇಲ್ಲಿ ಎಡು ಬಿದ್ದಿದ್ದೆ ಮಾರೆ ನೋಡಿ ಇಲ್ಲಿ. ಯಾಕಂದ್ರೆ ಅಷ್ಟು ಚಿಕ್ಕ ಗ್ರೌಂಡಲ್ಲೇ ಖೋಖೋ ಆಡಿಸ್ತಿದ್ರು, ವಾಲಿಬಾಲ್ ಆಡಿಸ್ತಿದ್ರು, ಲಾಂಗ್ ಜಂಪು, ಹೈ ಜಂಪು, ಮತ್ತೆ ಬ್ಯಾಡ್ಮಿಂಟನ್ ಗಿಟ್ಮಿಂಟನ್ ಎಲ್ಲ ಅವಾಗ ಕಡಿಮೆ. ಇಲ್ಲಿಂದ ನ್ಯಾಷನಲ್ ಆಡಿದವರು ಇದಾರಲ್ಲ. ಹಾಂ ಇದ್ದಾರೆ. ಮತ್ತೆ ಇಲ್ಲಿಗೊಬ್ರು ರೀಸೆಂಟಾಗಿ ಒಬ್ರು ಜಾಯ್ನ್ ಆಗಿದಾರಲ್ಲ, ಅನಿಲ್ ಅಣ್ಣ. ಹೌದು. ಅವ್ರು ನ್ಯಾಷನಲ್ ಆಡಿದಾರಲ್ಲ, ಅವ್ರು ಇಲ್ಲೇ ಓದಿರೋದಲ್ಲ. ಹಾಂ ಅವ್ರು ಇಲ್ಲೇ ಓದಿರೋದಂತೆ. ಇಲ್ಲೇ ಮರ್ಸನಿಗೆ ಅವ್ರದ್ದು ಊರು ಮರ್ಸಣಿಗೆನೇನೋ, ಬಟ್ ಇಲ್ಲಿ ಓದಿದ್ದಾರೆ ಅಂತ ಹೇಳ್ತಿದ್ರು. ನಮ್ಮ ಅವ್ರ ಜೊತೆಗೆ ಓದಿದವರೆಲ್ಲ ಹೇಳಿದ್ದಾರೆ ಇಲ್ಲೇ ಓದಿದವರು ಅಂತ. ಒಂದು ನಿಮಿಷ, ಈ ಸ್ಕೂಲಲ್ಲೆಲ್ಲ ಈಗ ನಮ್ಮ ಕ್ಲಾಸಲ್ಲಿ ಗಲಾಟೆ ಎಲ್ಲ ಮಾಡ್ತಿರ್ತೀವಲ್ಲ, ಟೀಚರ್ ಒಂದು ಲುಕ್ ಕೊಡ್ತಾರಲ್ಲ ಕಿಟಕಿ ಹತ್ರ. ಅದು ತೋರಿಸ್ತೀನಿ ನನಗೆ, ಬನ್ನಿ ಇಲ್ಲಿ. ಹೆಂಗೆ ಗೊತ್ತಾ, ಇದು ಡೋರಾ, ಇಲ್ಲಿಂದ ಬರ್ತಾರೆ, ಇಲ್ಲಿಂದ ಹಿಂಗೆ ಮೆಲ್ಲ ನೋಡ್ತಾ ಬರ್ತಾರೆ. ಒಂದ್ಸರಿ ಹಿಂಗೆ ನೋಡ್ತಾರಾ, ಮತ್ತು ಮೆಲ್ಲ ಹಿಂಗೆ ಬಂದು ಹಿಂಗೆ ಒಂದ್ಸರಿ ನೋಡ್ತಾರೆ. ನೋಡೆಲ್ಲ ಆದ್ಮೇಲೆ ಸುಮ್ಮನೆ ನಿಲ್ತಾರೆ ಸ್ವಲ್ಪ ಹೊತ್ತು. ಹೌದೌದು. ಮತ್ತು ಮೆಲ್ಲ ಬಂದು ಇಲ್ಲಿ ನಿಂತು ಬಿಡೋದು ಮಾರ ಇಲ್ಲಿ. ಅವನು ಒಳಗಡೆ ನೋಡ್ದವನಾದ್ರೂ ಹೇಳ್ತಾನ, ಕಿಟಕಿ ಪಕ್ಕದಲ್ಲಿ ಗೊತ್ತವನು, ಅವನು ಬಾಯೇ ಬಿಡಲ್ಲ. ಅವ್ನು ಬಾಯಿ ಬಿಡ್ತಾನೆ, ಸಿಗ್ನಲ್ ಆದ್ರೂ ಮಾಡ್ಬೋದು ಮಾರ್ರೆ. ಎಲ್ಲ ಹೀಗೆ ನೋಡಿ ಒಳಗೆ ಬಂದು ಬಂದರೆ ಪೆಟ್ಟು ಮಾತ್ರ ಅಲ್ಲ, ಅವನು ಇಡೀ ಹೋಮ್ವರ್ಕು, ನೋಟ್ಸು ಎಲ್ಲ ಚೆಕ್ ಮಾಡಿ ಎಲ್ಲ ರೆಡಿ ಇದ್ರೆ ಅವ್ನು ಬದುಕ್ತಾ. ಇಲ್ಲಾಂದ್ರೆ ಅವ್ನು ಮಾರ 2 ದಿವಸ ರಜೆ ಮಾಡ್ಬೇಕಾಗ್ತದೆ. ಮತ್ತೆ ಹಳೆದೆಲ್ಲ ಬರಿಬೇಕಲ್ಲ ಮತ್ತೆ ಕೂತ್ಕೊಂಡು ಅವನು. ಮತ್ತೆ ಅರ್ಧಕ್ಕೆ ನಿಂತು ಹೋಗ್ತಾರಲ್ಲ, ಮತ್ತೆ ಒಬ್ಬ ಶುರು. ಹೌದೌದು. ಮತ್ತೆ ಇವಾಗ ಸ್ಲ್ಯಾಂಗ್ ಇವಾಗ ನೆನ್ಪು ಮಾಡೋ ನಗು ಬರೋದು ಅಂದರೆ ಆ ಟೀಚರ್ಗಳಿಗೆ ಮಾತ್ರ ಆ ಸ್ಲ್ಯಾಂಗ್ ಬರೋದು. ಹೌದು ಮಕ್ಕಳೇ, ಅದೊಂದು ಸ್ಲ್ಯಾಂಗೇ ಬೇರೆ ಮಾರೆ, ಅದು ನಮಗೆಲ್ಲ ಬರಲ್ಲ ಅದು ಹಂಗೆ. ಇನ್ನೇನು ನೆನಪುಗಳಿದೆ? ನೆನಪುಗಳು ತುಂಬ ಇದೆ. ನಮ್ಮ ಸ್ವಲ್ಪ ಮರು ಜಾಸ್ತಿ ಮಾರ್ರೆ, ಮರ್ಯಾದನ್ನ ಮರಿತಿಲ್ಲ. ಅದೇ ಮರಿಬೇಕಾಗಿದ್ದ ವಿಷಯಗಳನ್ನ ಮರೆಯೋಕ್ಕಾಗಲ್ಲ. ಯಾವ್ದನ್ನ ಬಾರಿ ನೆನ್ಪಿಟ್ಬೇಕು ಅಂತೀವೋ ಅದು ಅದ್ರ ಜೊತೆ ಡಿವರ್ಸ್ ಆಗೋದು. ಇಲ್ಲಿ ಮತ್ತೆ ಆವಾಗ ಒಂದು ನೆನಪಾಯ್ತು ನನಗೆ. ಈ 4 ಗಂಟೆ ಮೇಲೆ ಮತ್ತೆ ಕ್ಲಾಸ್ ತಗೋತಿದ್ರು ಆವಾಗ, ಸ್ಪೆಷಲ್ ಕ್ಲಾಸ್ ಅಂತೇಳಿ. ಅದು ನೋಡಿ ನಮಗೆ ಐರನ್ ಟೀಚರೆಲ್ಲ ಇಲ್ಲಿ ತಗೊಳ್ತಿದ್ದಿದ್ದು. ನಾನು ಚುರುಕು, ನಾನು 10 ನಿಮಿಷಲೆಲ್ಲ ಒಪ್ಪಿಸಿ ಫಸ್ಟ್ ಪರಾರಿ ನಾನು. ಹೌದು, ಒಪ್ಸೋದೇನಿತ್ತು. ಹಾಂ ನೋಡಿ ಇಲ್ಲಿ ಯಾರು ಒಪ್ಸಿಲ್ಲ ಅಂದರೆ ಅವ್ರನ್ನ ಇಲ್ಲಿ ಹಿಂಗೆ ಮಂಡಿಲಿ ಕೂರ್ಸೋದು, ಹಿಂಗೆ ಬುಕ್ ಇಟ್ಕೊಂಡು ಹಿಂಗೆ ಕೂರ್ಬೇಕು, ಹಿಂಗೆ ನೋಡಿ ಕೈ ಮೇಲೆ ಹಿಂಗೆ ಕೂತಿರೋದು, ಹಿಂಗೆ ಬುಕ್ ಇಟ್ಕೊಳ್ಳೋದು, ಹಿಂಗೆ ಕೂರೋದು, ನಡೇ ಕೆಲಸ. ಬಸ್ಕಿ ಈಗ ಫಸ್ಟ್ ಹೋಗ್ತಾನಲ್ಲ, ಅವ್ನ ಮುಖ ಇನ್ನೊಬ್ಬರು ನೋಡಿ ಆಯ್ತು, ಇಲ್ಲಿ ಯಾರು ಕೂತಿರ್ತಾನಲ್ಲ ಅವ್ನು ಹಿಂಗೆ ನೋಡೋದು. ನಮ್ಮ ಕಡೆ ನಾವು ಒಂದು ಊರಿಂದ ಒಂದು 4-5 ಜನ ಹುಡುಗರು ಒಂದು ಕ್ಲಾಸಲ್ಲಿ ಬಂದರೆ, ಅವಾಗ ಒಂದೇ ಏಜಿನ ಮಕ್ಕಳು ಎಲ್ಲರೂ ಒಂದೇ ಊರಿಂದ ಒಂದು ಕ್ಲಾಸಲ್ಲಿ ಒಂದೇ ಕ್ಲಾಸ್ಮೇಟ್ಗಳು 4-5 ಜನ ಇರ್ತಿದ್ವಿ. ಒಬ್ಬ ಇಲ್ಲಿ ಬೇಗ ಒಪ್ಸೋಗಿ ಪ್ರಯೋಜನ ಏನು, ಅಲ್ಲ ಅವನಿಗೆ ಕಾಯ್ಬೇಕು. ಮತ್ತೆ ಬಸ್ಕಿತ್ತು ನೋಡಿ, ಇದು ಒಂದು ನೋಡೋಣ, 1, 2, 3. ನನ್ನ ಪ್ರಕಾರ ಈಗ ಜಿಮ್ಮಲ್ಲೆಲ್ಲ ಮಾಡ್ತಾರಲ್ಲ ವರ್ಕೌಟ್, ಅವಾಗ ಹಿಂಗೆಲ್ಲ ಮಾಡಿದ್ರೆ ನಮ್ಗೆ ಅವಾಗಲೇ ಬರ್ತೀನಿ. ನನ್ ಮೋಸ್ಟ್ಲಿ ಆಗೋದು ನನ್ನ ಹೊಡೆದು ಅಭ್ಯಾಸ ಆಗಿರೋದಕ್ಕೆ ಆ ಸ್ಪೋರ್ಟ್ಸು ಅದೆಲ್ಲ ಒಂಥರ ಎನರ್ಜಿ ಅಲ್ಲ. ಸ್ಪೋರ್ಟ್ಸು ಇರ್ಬೇಕ್ರಿ ಸ್ಕೂಲ್ಗಳಲ್ಲಿ. ಹೌದು, ಇತ್ತೀಚೆಗೆ ಸರ್ಕಾರಿ ಶಾಲೆಗಳಲ್ಲಿ ಕಡಿಮೆ ಆಗಿರ್ಬೋದು, ನಿಮ್ಮ ಪ್ರಕಾರ? ಇರುತ್ತೆ ಈಗಂದ್ರೆ. ಬಟ್ ಈಗ ಮಕ್ಳಿಗೆ ಏನಾಗುತ್ತೆ ಗೊತ್ತಾ, ಈ ಸ್ಕೂಲು ಅವಾಗ ಬಸ್ ಗಿಸ್ಸೆಲ್ಲ ಏನಿಲ್ಲ, ನಡ್ಕೊಂಬರೋದು, ನಡ್ಕೊಂಡು ಹೋಗೋದು, ಇದ್ರೆ ಒಂದು ಸೈಕಲ್, ಇಷ್ಟು ಆಗ್ಲೋದು, ಇಷ್ಟು ದೊಡ್ಡದು ಬ್ಯಾಗು. ನಾವೆಲ್ಲ ಕೆಲವೊಂದು ಬ್ಯಾಗ್ ಇದು ಬುಕ್ಕೆಲ್ಲ ಇಲ್ಲೇ ಇಟ್ಟು ಹೋಗ್ತಿದ್ವಿ, ಓದ್ಕೊಂಬರೋಕ್ಕಾಗಲ್ಲ, ಹೊತ್ಕೊಂಡು ಹೋಗೋಕ್ಕಾಗಲ್ಲ ಅಂತೇಳಿ. ಮತ್ತೆ ಅಂತ ಕೇಳಿ ಬುಕ್ ಇಟ್ಟು ಹೋಗ್ತಿದ್ವು, ಕಿತ್ಲೆ ಹುಳಿ ತಗೊಂಡು ಹೋಗಲಿಕ್ಕೆ. ಹೌದು, ನಮ್ದು ರೋಡ್ ಬೇರೆ ಗೊತ್ತಲ್ಲ, ಬುಕ್ಕೆಲ್ಲ ಇಲ್ಲಿ ಇಡೋದು, ಬ್ಯಾಗ್ ತುಂಬ ಕಿತ್ಲೆ ತುಂಬಿಸ್ಕೊಂಡು ಹೋಗೋದು. ಬೆಳಿಗ್ಗೆ ಬರ್ತಾನೂ ಅಷ್ಟೇ, ಅದು ಬೇರೆ ಕಂಪ್ಲೇಂಟ್ ಬೇರೆ. ಇಲ್ಲಿ ಬಂದು ಕಂಪ್ಲೇಂಟ್ ಹೇಳಾಯ್ತು, ನಿಮ್ಮ ಹುಡುಗರು ಕಿತ್ಲೆ ಹುಳಿ ಕರ್ಕೊಂಬರ್ತಿದ್ದಾರೆ ಅಂತೇಳಿ. ಕದ್ರೆ ತೊಂದರೆ ಇಲ್ಲ, ನಾವು ಮರದಿಂದ ಕೆಳಗೆಲ್ಲ ನೆಗೆಯೋದು ಮೇಲೆ ಯಾರು ಬರಂಗಿಲ್ಲ ಆ ಕಡೆಯಿಂದ. ರೋಡಲ್ಲಿ ಒಂದು ಜೀಪ್ ಏನಾದ್ರು ಕಂಡ್ರೆ ಕಿತ್ತೇಳಿ ಮರದಿಂದ ಕೆಳಗೆ ನೆಗೆದಾಯ್ತು, ಕೈಕಾಲು ಮುರ್ಕೊಂಡ್ರೆ ಯಾರಿದ್ದಾರೆ ಮಾರ್ರೆ. ಹೌದು, ಮತ್ತೆ ಅವಾಗ ಬೆಲ್ಗಳೆಲ್ಲ ಬರ್ತಿದ್ದಲ್ಲ. ನಮ್ಗೆ ಬೆಲ್ ಅಲ್ಲಿ ಇಲ್ಲ, ಅದು ಕಟ್ಟಿದ್ರು ಇಲ್ಲ, ಇಲ್ಲಿತ್ತು. ಹೌದು, ನಾನು ಬೆಲ್ ಇದು ರಿಮ್ ಇತ್ತು, ಡಿಸ್ಕ್. ಬೆಲ್ ಹೊಡೆದು ಅಂದ್ರೆ ಭಾರಿ ಖುಷಿ ಅಲ್ಲ, ಅಂತ. ಅದು ಸ್ಪೀಡಾಗಿ ಹೊಡೆದಾದ್ಮೇಲೆ ಲಾಸ್ಟಿಗೆ ಒಂದು 4 ಬೆಲ್ ಸ್ಲೋ ಹೊಡೆಯಕ್ಕೆ, ಅದು ಒಬ್ಬೊಬ್ರು ಹೊಡಿಯೋದು. ಹೌದೌದು.
ನಮಗೆಲ್ಲ ಸಿಕ್ಕಿದ್ರೆ ಗೊತ್ತಲ್ಲ, ಬಾರ್ಸೋದೆ. ಸರಿ. ಮತ್ತೆ ಇನ್ನೊಂದಿತ್ರಿ ಕಿವಿ ಚಟ್ಟೆ ಹಿಡಿಯೋದು, ಅದು ಗೊತ್ತಾ ನಿಮಗೆ? ನಿಮಗೆ ನಮ್ದು ಅಂಟು ನಾವೇ ನೋಡ್ಕೊಳ್ತು. ಅವಾಗ ಈ ಚಡ್ಡಿ ಇಲ್ಲಿ ಹೋಗ್ತಿತ್ತು ಮಾರಿ ನೋಡಿ, ಇಲ್ಲಿ ಇಂತಲ್ಲಿ. ಹೌದು ಹೌದು. ಮತ್ತೆ ಅದು ಹೆಂಗೆ ಹೇಳಿ ಜಾರದು, ಅದ್ರ ಮೇಲೆ ಸ್ವಲ್ಪ ಇದು. ನಮ್ಗಿಂತ ಹಿಂದಿನ ವಿದ್ಯಾರ್ಥಿಗಳೆಲ್ಲ ಭಯಂಕರ ಜಾರ್ತಿದ್ರಂತೆ. ಈಗ ನಮ್ಮ ಜನ್ರೇಷನ್ ಏನು ಬಂತು ಅದ್ರ ಮೇಲೆ ಆ ಜಾರಾಟ ಗಿರಾಟ ಎಲ್ಲ ಸ್ವಲ್ಪ ಕಡಿಮೆ ಇತ್ತು. ಸ್ಪೋರ್ಟ್ಸ್ ಭಯಂಕರ ಇತ್ತು. ಸ್ಪೋರ್ಟ್ಸಿಗೆ ಇಲ್ಲಿ ಹೆಸರುವಾಸಿ ಹೆಸರುವಾಸಿ ಅಂದರೆ ಹಿರಾಬೆಲ್ ಸ್ಕೂಲ್ ಅಂದರೆ ಹೆಸರುವಾಸಿ. ಸಮಗ್ರ ಪ್ರಶಸ್ತಿ ಅಂದರೆ ಅದು ಬರದೇ ಹಿರಾಬೆಲ್ ಸ್ಕೂಲಿಗೆ. ಅದಕ್ಕೆಲ್ಲ ಕಾರಣ ಅಂದರೆ ಇಲ್ಲಿನ ದೈಹಿಕ ಶಿಕ್ಷಕರು ಮತ್ತೆ ಊರಿನ ಗ್ರಾಮಸ್ಥರು ಮತ್ತೆ ಹೇಳ್ಕೊಡಕ್ಕೆ ಬರೋರಲ್ಲ, ಈ ಲೋಕಲ್ ಹುಡುಗರೆಲ್ಲ ಬರೋರು ಹೇಳ್ಕೊಡೋಕ್ಕೆ. ಏನೊಂದು ಖುಷಿ ಆಗೋದು. ಒಂದೊಂದು ಡೈವ್ ಎಲ್ಲ ಹೊಡಿತಿದ್ವಿ ನಾವು. ಇವಾಗ ಮೊನ್ನೆ ಅಲ್ಲಿ ನೋಡಿದ್ರಲ್ಲ ಜಾರಿ ಬೀಳೋದು, ಅದು ಡೈ ಹೊಡೆಯೋದು ನಾವು ಹೊಡಿತಿದ್ವಿ ಅವಾಗ. ಇದೆಲ್ಲ ಇಲ್ಲಿ ಇದು ಇಲ್ಲಿ ಎಲ್ಲ ಇದು ಹೋಗಿರ್ತಿತ್ತು ಇದಿಷ್ಟು. ಇವಾಗ ಇಲ್ಲ, ಮಾರ್ಕ್ ಕೆಲವೊಂದು ಕಡೆ ಎಲ್ಲ ಇತ್ತು. ನನಗೆ ನಾನು ಕಾಲೇಜ್ ಹೋದ್ಮೇಲೂ ಖೋ ಪ್ಲೇಯರ್, ನಾನು ಭಯಂಕರ ಆಡ್ತಿದ್ದೆ. ಖೋ ಒಂದು ಭಯಂಕರ ಗೇಮ್ ಮರ, ನನಗೆ ಭಾರಿ ಇಷ್ಟ ಅದು. ಅಲ್ಲಿ ಅವಾಗ ಸ್ವಲ್ಪ ಕಲ್ಲೆಲ್ಲ ಇತ್ತು ರೀ ನಾವು ಆಡೋತ್ತಿಗೆ. ನೋಡಿ ಇಲ್ಲಿ ಗಡಿಬಿಡಿಲಿ ಹೋಗಿ ಇಲ್ಲಿ ಎಡು ಬಿದ್ದಿದ್ದೆ ಮಾರೆ ನೋಡಿ ಇಲ್ಲಿ. ಯಾಕಂದ್ರೆ ಅಷ್ಟು ಚಿಕ್ಕ ಗ್ರೌಂಡಲ್ಲೇ ಖೋ ಆಡಿಸ್ತಿದ್ರು, ವಾಲಿಬಾಲ್ ಆಡಿಸ್ತಿದ್ರು, ಲಾಂಗ್ ಜಂಪು, ಹೈ ಜಂಪು, ಮತ್ತು ಬ್ಯಾಡ್ಮಿಂಟನ್ ಎಲ್ಲ ಅವಾಗ ಕಡಿಮೆ. ಇಲ್ಲಿಂದ ನ್ಯಾಷನಲ್ ಆಡಿದವರು ಇದಾರಲ್ಲ? ಹಾಂ, ಇದ್ದಾರೆ. ಮತ್ತೆ ಇಲ್ಲಿಗೊಬ್ರು ರೀಸೆಂಟಾಗಿ ಒಬ್ರು ಜಾಯ್ನ್ ಆಗಿದಾರಲ್ಲ, ಅನಿಲ್ ಅಣ್ಣ. ಹೌದು. ಅವ್ರು ನ್ಯಾಷನಲ್ ಆಡಿದಾರಲ್ಲ, ಅವ್ರು ಇಲ್ಲೇ ಓದಿರೋದಲ್ಲ? ಹಾಂ, ಅವ್ರು ಇಲ್ಲೇ ಓದಿರೋದಂತೆ. ಇಲ್ಲೇ ಮರ್ಸನಿಗೆ ಅವ್ರದ್ದು ಊರು ಮರ್ಸಣಿಗೆನೇನೋ, ಬಟ್ ಇಲ್ಲಿ ಓದಿದ್ದಾರೆ ಅಂತ ಹೇಳ್ತಿದ್ರು. ನಮ್ಮ ಅವ್ರ ಜೊತೆಗೆ ಓದಿದವರೆಲ್ಲ ಹೇಳಿದ್ದಾರೆ ಇಲ್ಲೇ ಓದಿದವರು ಅಂತ. ಒಂದು ನಿಮಿಷ ನೋಡಿ, ನಮ್ಮ ಜೊತೆ ಓದಿದ ನೀವು, ನನಗೆ ಜೂನಿಯರು ಅಲ್ಲ ನೈನಾ? ಹೌದು, ಜೂನಿಯರು. ನಿನಗೆ ಏನಾದರೂ ನೆನಪಿದ್ಯಾ ಹಳೇದು? ಹಳೇದೇನು ಓದಿರೋದು ನೆನ್ಪುಂಟು. ಪೆಟ್ಟು ಬೇಕಾದಷ್ಟು ತಿಂದಿದ್ದೀವಿ. ಯಾರು ಜಾಸ್ತಿ ಹೊಡೆದಿದ್ದಾರೆ? ಸುರೇಶ್ ಸರ್ ಅಂತ ಹೇಳಿದ್ರು. ಮತ್ತೆ PT ಮಾಸ್ಟರ್ ಅವರು. ಕಣ್ಣು ಹೆಂಗಿತ್ತು PT ಸರ್? ಕಣ್ಣು ದೊಡ್ಡದವ್ರದ್ದು. ಒಂದು ಸಲ ಬರೋದು ಕೆಲವರಿಗೆಲ್ಲ ಹಿಂಗೆ ನೋಡಿದ್ರು ಉಂಟಲ್ಲ, ಒಂದೆರಡು ಅನ್ನಿ ಆದರೂ ಹೋಗಿರುತ್ತೆ. ಮತ್ತಿನ್ಯಾರು? ಸುನಿಲ್ ಮಾಸ್ಟರ್ ಇದ್ರು, ಫೇವ್ರೇಟ್ ಸರ್. ಆಮೇಲೆ ಇವರು ಮೂರ್ತಿ ಸರ್ ಇದ್ರು. ನೋಡಿ, ಮೂರ್ತಿ ಸರ್ ಇದ್ರು. ಒಳ್ಳೆ ನೆನಪಿತ್ತು ಮೂರ್ತಿ ಸರ್ದು. ಅವ್ರದ್ದು ಮೂರ್ತಿ ಸರ್ ಕೂಡ ವಿಜ್ಞಾನ ಪಾಠ ಮಾಡ್ತಿದ್ರು. ಆಮೇಲೆ ಪುಷ್ಪಾವತಿ ಟೀಚರ್ ಇದ್ರು. ಅಂತೆಲ್ಲ ತಗೊಂಡು ಹೋಗ್ತಿರಲ್ಲ, ಎಲ್ಲಿಗೆ ತಗೊಂಡು ಹೋಗ್ತಿರೋದು? ಅದು ಈಗ ಎಸ್ಟೇಟಿಗೆ, ಅಂದ್ರೆ ಇಲ್ಲಿ ಈಗ ಹೊಸದಾಗ್ತಾರಂತೆ, ಅದಕ್ಕೆ ಎಸ್ಟೇಟಿಗೆ ತಗೊಂಡು ಹೋಗ್ತೀವಿ ನಾವು. ಅಂದ್ರೆ ನೀವು ಹರಾಜ್ ತಗೊಂಡಿದ್ದಾರೆ? ಹರಾಜ್ ತಗೊಂಡಿರೋ. ಹೌದೌದು, ಹರಾಜ್ ತಗೊಂಡಿದ್ದಾರೆ. ಕರೆದಿದ್ರು, ನಮ್ಗೆ ಬರೋಕ್ಕಾಗಿಲ್ಲ. ಹರಾಜು ತಗೊಂಡಿರೋದು. ಹರಾಜು ಬೇರೆ ಏನಾದ್ರು ನಾವೇನಾದ್ರು ತಗೊಂಡೋಯ್ತ ಸಂತು? ನಾವು ತಗೊಳ್ಳೋದಾದ್ರೆ ನೆನಪುಗಳು ಮತ್ತೆ ವಿದ್ಯೆ, ಇಲ್ಲಿ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು, ಅದೇನೋ ಆಟ ಆಡಿರೋದು, ಮಾಸ್ಟರ್ಗಳ ಜೊತೆ ಬೆರ್ತಿರ್ತಕ್ಕಂಥದ್ದು. ಮತ್ತೆ ನೀರು ಹೊತ್ತಿರೋದು ನೆನಪಿದೆ ನಿನ್ಗೆ? ನೀರು ಹೊತ್ತಿರೋದು ನೆನಪಿದೆ. ನನಗೊಂದು ಖುಷಿ ಅಂದರೆ ಸಂತು, ಈ ಸ್ಕೂಲ್ ಆದರೂ ಅಷ್ಟೇ, ನಮ್ಮ ಯಡೂರು ಸ್ಕೂಲ್ ಆದರೂ ಅಷ್ಟೇ, ಯಡೂರು ಸ್ಕೂಲಲ್ಲಿ ಒಂದು ಹೊಸದೇ ಆಯಿತು. ಅಲ್ಲೂ ಅಷ್ಟೇ ಡೆಮಾಲಿಷ್ ಆಗಿ ಒಂದು ಹೊಸದಾಯಿತು. ನಾನು 1ನೇ ಕ್ಲಾಸಿಗೆ ಸೇರುವಾಗ ಅದು ಹೊಸ ಸ್ಕೂಲ್ ನಿರ್ಮಾಣ ಆಗುವಾಗಲೂ ಸೇಮ್ ಟೈಮ್ ಕರೆಕ್ಟ್ ಆಯಿತಾ, 1ರಿಂದ ಒಂದು 2-3 ವರ್ಷ ನೀರು ಹೊರು ಇವಾಗ ಇನ್ನೂ ಗಟ್ಟಿಮುಟ್ಟಾಗಿದೆ ನಾವೆಲ್ಲ ನೀರು ಹಾಕಿದ್ದಕ್ಕೆ. ಮತ್ತು ಅಲ್ಲಿ ಗ್ರೌಂಡ್ ನೆನಪಿದೆ ನಿನಗೆ? ಗ್ರೌಂಡ್ ಎಲ್ಲ ನೆನಪಿದೆ. ಅಲ್ಲಿ ಆಡಿರೋದು ನೆನಪಿದೆ. ಎಲ್ಲೆಲ್ಲಿ ಗಾಯ ಆಗಿತ್ತು? ನಮಗೆ ಹೇಳೋಕೆ ಹೋದರೆ ಎಲ್ಲ ಕಡೆ ಪೆಟ್ಟೆ ನಮ್ಮದು. ಅಲ್ಲಿ ಎದ್ದು ಆಟ ಆಡಿರೋದು ಒಂದು ಈದ್ ಪೆಟ್ಟ, ಸ್ಪೋರ್ಟ್ಸ್ದು ಪೆಟ್ಟು ಒಂದು ಕಡೆ ಆದರೆ ನಮ್ದು ಪೆಟ್ಟು ಇನ್ನೊಂದು ಕಡೆ ಆಗ್ತಿತ್ತು. ಆ ಬದಿಯಲ್ಲಿ ಅಲ್ಲಿ ಲಂಟನ್ ಎಲ್ಲ ಇತ್ತು ಅವಾಗ, ಕಮ್ಯುನಿಸ್ಟ್. ಅವಾಗ ಮತ್ತೆ ಮೇಸ್ತ್ರಿ ಇದ್ದ ನಮಗೆ ಕೆಲಸ ಮಾಡಿಸ್ಲಿಕ್ಕೆ ಒಬ್ರು ಮೇಸ್ತ್ರಿ, ಅದೆಲ್ಲ ಓಡಿಸ್ತಿದ್ರು ಮಾರ್ರೆ. ಇವಾಗಿನ ಮಕ್ಳಿಗೆ ಅದೆಲ್ಲ ಇಲ್ವೇನೋ? ಬೆಳಗ್ಗೆ ಬಂದ ತಕ್ಷಣ ಎಲ್ಲ ಗ್ರೌಂಡ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಇರ್ಕೋದು. ಒಂದು ನೋಡಿ, ಈ ಥರದ ಒಂದು ಎಲೆ ಕೂಡ ಬಿಡ್ತಿರ್ಲಿಲ್ಲ ನಾವು, ಒಂದು ಎಲೆ ಕೂಡ ಎಲ್ಲ ಎರ್ಕಿ. ಅದರಲ್ಲಿ ಮತ್ತೊಂದೇನಂದ್ರೆ ಈ ಒಣಗಿದ್ದೆಲೆನ ಒಂದ್ ಕಡೆ ಗೊಬ್ಬರ ಮಾಡಕ್ಕಂತ ಎತ್ತಿಡ್ತಿದ್ವಿ. ಆಮೇಲೆ ಪ್ಲಾಸ್ಟಿಕ್ನ ಬೇರೆ ಮಾಡ್ತಿದ್ವಿ. ಹೌದು, ಒಣ ಕಸ ಆಗಿರ್ಬೋದು, ಆಮೇಲೆ ಸಗಣಿ, ಇದನ್ನೆಲ್ಲ ಬೇರೆ ಮಾಡಿ ಗ್ರೌಂಡ್ ಒಂದು ಕ್ಲೀನ್ ಮಾಡ್ತಿದ್ವಿ. ಹೌದು ಎಲ್ಲ. ನೋಡಿ, ಇದು ತೆಂಗಿನ ಹುಲಿ, ಇದರಲ್ಲಿ ವಾಚ್ ಮಾಡುವಂಥ ಸುಮಾರು ಪ್ರತಿಭೆಗಳು ನಮ್ಮ ಹತ್ರ ಇದ್ದರು. ನಮಗೆಲ್ಲ ವಾಚ್ ಮಾಡಿಕೊಡೋರು ಮಾರಿ. ನೋಡಿ, ಈಗ ಒಂದು ಕಟ್ಟಿದ್ದೀನಲ್ಲ, ಇದೇ ಥರ ಭಾರಿ ಚೆನ್ನಾಗಿ ಮಾಡೋರು. ಅದು ನನಗೆ ಬರಲ್ಲ, ಕೆಲವರೆಲ್ಲ ಮಾಡ್ತಿದ್ರು.
ನೋಡಿ, ಇದು ನಮ್ಮ ಕಾಲಕ್ಕೆ ಮುಗ್ದೋಯ್ತು ಅಂತ ಅಂದ್ಕೊಂಡಿದ್ದೆ ನಾನು. ಇಲ್ಲ, ಇವಾಗಲೂ ಚಾಲ್ತಿಯಲ್ಲಿದೆ. ಇದರಲ್ಲಿ ನಾವು ಏನು ಮಾಡ್ತಿದ್ವಿ, ಎಕ್ಸಾಮ್ ಬರಲಿಕ್ಕೆ ರಟ್ಟು ತರೋದು, ಅದರಲ್ಲಿ ಇದರಲ್ಲಿ ಆಟ ಆಡೋದು ಕ್ರಿಕೆಟು. ಇಲ್ಲೇ ಕ್ಲಾಸು ಟೀಚರ್ ಯಾರು ಒಳಗೆ ಬರಲಿಲ್ಲ ಅಂದರೆ ನಮ್ದು ಇದರಲ್ಲೇ ಕ್ರಿಕೆಟು. ಮತ್ತು ನೋಡಿ, ಇದು ಹಿಂಗೆ ಲಗೋರಿಗೆ ಬೆಸ್ಟ್ ಇದು. ಲಗೋರಿ ಇಲ್ಲ ಆಡಿದ್ದು ಕಡಿಮೆ ನಾವು. ಹಿಂಗೆ ಹಾಕೋದು, ಹೋಯ್ತಲ್ಲ ಕೆಳಗೆ. ಪ್ರಾಕ್ಟೀಸ್ ಇಲ್ಲ, ತುಂಬ ಟೈಮ್ ಆಯ್ತಲ್ಲ. ಇದು ಬರಲ್ಲ ಮಾರೆ. ಹೀಗೆ ಹೊಡೆಯೋದು. ಇದು ಸರ್ಗಳಿರಲಿಲ್ಲ ಅಂದರೆ ಮಾತ್ರ. ಮತ್ತು ರಬ್ಬರ್ ಬಾಲೆಲ್ಲ ಅವಾಗ ದುಡ್ಡು ಕೊಡ್ಬೇಕಿತ್ತಲ್ಲೇನ್ರಿ, ಅವಾಗ ಇದೇ ಬಾಲು ಸುಟ್ಟು ಒತ್ತೀವಲ್ಲ, ಅದು ಕೈಯಲ್ಲಿ ಅಂಟಿಸಿತ್ತು. ಹಿಂಗೆ ಅದಕ್ಕೆ ಇನ್ನು ಇದಕ್ಕೇನು ಸುಟ್ಟಿಲ್ಲ ಇವರು ಪ್ಲಾಸ್ಟಿಂಗ. ಈ ಗಂಟೆ ಜಾರಬಾರ್ದಲ್ಲ. ಸುಟ್ಟಿದ್ದಾರೆ. ಮತ್ತೆ ಎಂತ ಮಾಡೋದು ಹೇಳಿ, ಸುಡ್ತೀವಾ ಗೊತ್ತೀವಾ ಎಂಜಲ್ ತಾಕ್ಸಿದ್ದು ಮುಡ್ಸೋದು. ಅವಾಗಿಂದೆಲ್ಲ ಒಂಥರ ಖುಷಿ ಇತ್ತು ಮಾರೆ. ನಂಗೆ ಅನ್ಸೋದು ಸಂತು, 1ರಿಂದ 5ನೇ ತರಗತಿ ತನಕ 5, 7, 7ವರೆಗೆ ಇಲ್ಲಿ ಇತ್ತಲ್ಲ, 7 ಒಂದು 20 ವರ್ಷ ತನಕ 7ರಲ್ಲೇ ಇರ್ಬೇಕಿತ್ತು ನಾನು ಅಂತ ಹಂಗೆ ಅನ್ಸೋದು. ನೋಡಿ, ನಮ್ದೊಂದು ತಂಗು ದಾಣ ಅಂತಲೇ ಹೇಳ್ಬೋದು. ಈ ಬಸ್ ಸ್ಟ್ಯಾಂಡಾಗೂ ಇದು ಹಾಗೆ ನಮಗೆ ಹೆಂಗ್ರಿ. ನಾನು ಆ್ಯಕ್ಚುಲಿ ಅದಕ್ಕೆ ನಾನು ಡ್ರೀಮ್ ಹೌಸ್ ಅಂತ ಹೇಳೋದು ನಾನು. ಹೌದೌದು, ಹಿಂಗೆ ಹೋಗೋದು, ಸುಳ್ಳಗಿಲ್ಲ ಮಾಡಿ ಬರೋದು, ಹಿಂಗೆ ಸ್ವಲ್ಪ ಇಲ್ಲಿ ನಿಲ್ಲೋದು, ಹಿಂಗೆ ನಿಲ್ಲೋದು, ಅದಕ್ಕಾದ್ರು ತಲೆ ಹೊಡೆಯೋದು. ಮತ್ತೆ ಇಲ್ಲಿ ಗಲಾಟೆಗಳೆಲ್ಲ ಜಾಸ್ತಿ. ಅಲ್ಲಿ ಸ್ಕೂಲ್ ಒಳಗಡೆ ಏನೇನು ಸಿಟ್ಟಿರುತ್ತಲ್ಲ ಅದಿಲ್ಲಿ ಪೆಟ್ಟೆ. ಮತ್ತೆ ಅವಾಗ ನಮಗೆಲ್ಲ ಯಾರು ಜಾಸ್ತಿ ಹೊಡಿತಿರ್ಲಿಲ್ಲ, ದೊಡ್ಡ ಹುಡುಗರೆಲ್ಲ ಇರ್ತಿದ್ರಲ್ಲ, ಭಾರಿ ದೊಡ್ಡವ್ರು, ನಮಗಿಂತ ಭಾರಿ ದೊಡ್ಡವ್ರು ಇರೋರು, ನಮಗೆಲ್ಲ ಹೊಡಿತಿರ್ಲಿಲ್ಲ. ಯಾಕಂದ್ರೆ ಒಳಗಡೆ ತೋರ್ಸಕ್ ನಾವೆಲ್ಲ. ಮತ್ತೆ ಅವಾಗ ಒಂದು ಇದು ಇರ್ತಿತ್ತು, ಸ್ವಲ್ಪ ಓದೋದ್ರಲ್ಲಿ ಚುರುಕಿದ್ದ ಅಂದ್ರೆ ಅವ್ನು ಜೋರು ಅಂತ ಅರ್ಥ. ನಾನೆಲ್ಲ ಬದುಕುಳಿದಿದ್ದೆ ಹಂಗೆ, ಏನು ಪೆಟ್ಟಿಗಿಟ್ಟು ಏನು ಬೇಯಲಿಲ್ಲ ಅಂದ್ರು ಅವ್ನು ಜೋರು ಅಂತ. ಇಲ್ಲಾಂದ್ರೆ ನನ್ನ ದೇಹಕ್ಕೆ ಹೌದಾ. ಮೊದಲೇ ನಮ್ದು 8 ಪ್ಯಾಕ್ಸ್. ಮತ್ತೆ ಅಲ್ಲಿ ಅವನು ಹಿಂಗೊಂಚೂರು ತೊಂಜ ಬಂದು ನಾನು ಹಿಂಗೆ ಮಾಡಿದ್ರೆ ಮುಗೀತು ಕತೆ. ನೀರ್ದು ಸಿಂಟ್ಯಾಕ್ಸ್ ಇದೆ, ಎಷ್ಟು ಜನ ನೀರು ಕುಡ್ದಿರ್ಬೋದು. 70 ವರ್ಷ ಆಗಿದೆ ಅಂದ್ರೆ ಆ ನೀರು ಮತ್ತೆ ಅಕ್ಷರದ ದಾಹ ಮತ್ತೆ ಹಸಿವು ಎಲ್ಲ ನೀಗಿಸಿದೆ. ಮತ್ತೆ ಏನು ಈ ಕಡೆ ಏನಿದೆ ಇದು ದೆರೆ, ಇದನ್ನ ಸ್ವಲ್ಪ ತೆಗಿತಾರಂತೆ, ಗೊತ್ತಿಲ್ಲ. ಯಾಕಂದ್ರೆ ಮಕ್ಕಳಿಗೆ ಅಸೆಂಬ್ಲಿಗೆಲ್ಲ ಬೆಳಿಗ್ಗೆ ಕೆಳಗೆ ಹೋಗಿ ಮೇಲೆ ಬರ್ಬೇಕಲ್ಲ, ಹಾಗಾಗಿ ಇಲ್ಲೇ ಮಾಡ್ತಾರೆ ಅಂತ ಸ್ವಲ್ಪ ನ್ಯೂಸ್ ಇದೆ. ಗೊತ್ತಿಲ್ಲ. ಹೌದು, ಮಾಡಿದ್ರೆ ಒಳ್ಳೇದು, ಯಾಕಂದ್ರೆ ಎಲ್ಲ ಒಂದೇ ಕಡೆ ಆಗುತ್ತಲ್ಲ, ಸ್ವಲ್ಪ ಸ್ಪೇಸ್ ಸಿಕ್ತಂಗೆ ಆಗುತ್ತೆ ಈ ಕಡೆ. ಹೌದು. ಈ ದರ ಎಲ್ಲ ಹಾರ್ತಾ ಇದ್ರ? ಬೇರೆ ಯಾರದು ಎಕ್ಸ್ಪರ್ಟ್ ಏನಂದ್ರೆ ಹಂಗೆ ಇಲ್ಲಿ ಮೇಲ್ ಹಾರಿದ್ರೆ ಹೋಗಕ್ಕೆ ಎಲ್ಲಿ ಹೋಗೋದು? ಫುಲ್ ಕಾಡಿತ್ತಿತ್ತು. ನಮ್ಮ ಪುಂಡಿ ಅವ್ರನ್ನೆಲ್ಲ ಕೇಳಿದ್ರೆ ಗೊತ್ತಾಗ್ಬೋದು. ಅವರೆಲ್ಲ ಸ್ವಲ್ಪ ಭಾರಿ ಹತ್ರ ಹಾರ್ತಿದ್ರು ಮಾರೆ. ಪುಂಡಿ ನಮ್ಮ ಯಡೂರು ಪ್ರಶಾಂತ್ ಶೆಟ್ರೆಲ್ಲ ಅವಾಗ ಹೈಯೆಸ್ಟ್ ರೀ ಆ ಒಂದು ನಮ್ಮ ಬ್ಯಾಚಲ್ಲಿ. ಹೌದು, ಪುಂಡಿ ನಮ್ಮ ಸುರೇಶ್ ಮಾಸ್ಟರ್ ಕರೆಯೋದೇ ಹಾಗೆ. ಹೌದು, ಲಾ ಪುಂಡಿ, ಲಾ ಶೆಟ್ರಿ, ಬಾರ್ಲಾ ಇಲ್ಲಿ. ಅದೊಂದು 2-3 ಹೆಸರುಗಳು ಅವಾಗ. ಮತ್ತೆ ಇನ್ಯಾರು ಇಲ್ಲಿ ಓದಿದಂಥವ್ರೆ ಇಲ್ಲಿ ಅತಿಥಿ ಶಿಕ್ಷಕರಾಗೆಲ್ಲ ಬಂದಿದ್ದಾರೆ ಕೆಲವರು. ಅದೊಂದು ಖುಷಿ ವಿಚಾರ. ಹೌದೌದು. ನೋಡಿ, ಅನ್ನಪೂರ್ಣ ಅಡಿಗೆ ಕೊಠಡಿ ಅಂತ ಹೇಳಿ. ನೋಡಿ ಇಲ್ಲಿ ಅವತ್ತಿಂದ ಹೋಗ್ಬೇಕಂತಿದ್ರಿ, ಹೆಣ್ಮಕ್ಳು ಟಾಯ್ಲೆಟ್ಗೊಂದು ಹೋಗ್ಬೇಕು ಮಾರ್ರೆ ಅಂತೇಳಿ. ಅಂದರೆ ಅವಾಗ ಸಣ್ಣಲ್ಲಿ ಅದೊಂಥರ ನಮಗೆ ಬೇರೆ ಏನು ನೆನಪಾಗದೇ ಇದ್ರು, ಹೋಗ್ಬೇಕು ಹೆಂಗಿರುತ್ತೆ ಅಲ್ಲಿ, ಏನಿರುತ್ತೆ ನಮಗಿಂತ ವಿಶೇಷವಾಗಿ ಏನಿರುತ್ತೆ ಅಂತ. ಬನ್ನಿ ಇವತ್ತು ಹೋಗಿ ನೋಡೋಣ. ಏನಿಲ್ಲ, ಎಲ್ಲ ಸೇಮ್. ಹೆಣ್ಮಕ್ಳದ್ದು ಟಾಯ್ಲೆಟಿಗೆ ಬಂದಾಯ್ತು, ಬ್ಯೂಟಿ ಪಾರ್ಲರ್ಗೆ ಹೋಗುವ. ಅದೊಂದು ಹೋಗ್ಬೇಕು ಮಾರೆ. ಅದು ಹೌದು, ಅದೊಂದು ಭಾರಿ ಕ್ಯೂರಿಯಾಸಿಟಿ ಇದೆ ನನಗೆ. ಬ್ಯೂಟಿ ಪಾರ್ಲರ್ ಏನು ದಬ್ಬ ಆಗ್ತಾರೆ ಅಲ್ಲಿ ಅಂತ ಕ್ಯೂರಿಯಾಸಿಟಿ. ನೋಡಿ ಒಂಥರ ಓಕೆ. ಇದೊಂದು ನಾನು ಮರ್ಯಾದೆ ಇಲ್ಲ ರೀ. ರಗಸದ ಜವಮೋಗನ ಪಾಯ ಊಡಾಟ ಲಶ ಯುಕ ಏ ಐ ತಾಳ ಪಾತಾಳ. ಅದೊಂದು ಪುಸ್ತಕದಲ್ಲಿ ಬರೋದು, ಪಾಯ ಊಟ ಟಚ ಅಂತೇಳಿ.
ಇಲ್ಲಿ ಇಲ್ಲಿ ಉಡದ ಚಿತ್ರ ಇತ್ತು ಹೂವು ಇದ್ದಾಗ ಅದು ಇವಾಗ ರಗಸದ ಇದೊಂದು ಫೇಮಸ್ ಇದು ಪಯವುಡ ಟಚ ರಗಸದ ಪ್ರಾಕ್ಟೀಸ್ ಮಾಡ್ತೀವಿ ಅದೊಂದು ನೋಡ್ರೆ ಈ ಸ್ಕೂಲ್ ಲೈಫಲ್ಲಿ ಒಂದು 2 ಬೆಲ್ಗಳಾಗ್ತದೆ, ಒಂದು ಸ್ಟಡಿ ಬೆಲ್, ಅನಂತರ ನೆಕ್ಸ್ಟ್ ಹೋಗೋದೆ ಪ್ರೇಯರ್ಗೆ. ಇದಕ್ಕಿಂತ ಮುಂಚೆ ಒಂದು ಬೆಲ್ ಇರುತ್ತೆ. ಪ್ರೇಯರ್ ಅಂದಾಗ ವಾರಕ್ಕೊಂದೊಂದು ಸಾಂಗ್ಗಳೆಲ್ಲ ಇರೋ. ಹೌದು. ಅದರಲ್ಲಿ ಇಲ್ಲಿ ನಡೆದಾಗ ನಿಮಗೆ ನೆನಪಿರುವಂಗೆ, ನಾವೆಲ್ಲ ಒಂದೇ, ಬಟ್ ಆದ್ರೂ ಕೇಳಿದೆ ನಿಮ್ಗೆ ನೆನಪಿರುವಂಗೆ ಆ ಪ್ರೇಯರ್ಗಳೆಲ್ಲ. ನಮಗೆ ನೆನಪಂದ್ರೆ ಏನು ಗೊತ್ತಾ, ಬೆಳಿಗ್ಗೆ ಬಂದ ಕೂಡಲೇ ಒಂದು 9 ಗಂಟೆಗೆ 9-9:30 ಪ್ರೇಯರ್ ಸ್ಟಾರ್ಟ್ ಆಗ್ತಿತ್ತು. 10 ಗಂಟೆಗೆ ನಾವು ಒಳಗೆ ಬಂದು ಕೂರೋದು. ಅದಕ್ಕಿಂತ ಮುಂಚೆ ಪ್ರೇಯರ್ದು ಒಂದು ಟೈಮ್ ಇರುತ್ತಲ್ಲ, ಆ ಟೈಮಲ್ಲಿ ಬೆಳಿಗ್ಗೆ ಬಂದರೆ ಎಲ್ಲ ಗ್ರೌಂಡಲ್ಲಿ ಲೈನು, ಸುತ್ತ ಲೈನ್ ಆದಮೇಲೆ ಒಂದು ವಾರ್ತೆ ಓದಲಿಕ್ಕಿತ್ತು ನಮಗೆ. ಹೌದು. ರಾಷ್ಟ್ರೀಯ ವಾರ್ತೆ ಒಬ್ಬ, ಸ್ಥಳೀಯ ವಾರ್ತೆ ಒಬ್ಬ, ರಾಜ್ಯ ವಾರ್ತೆ ಒಬ್ಬ, ಕ್ರೀಡಾ ವಾರ್ತೆ ಒಬ್ಬ, ಸುಭಾಷಿತ ಮೇಯ್ನು. ಸುಭಾಷಿತ ನಿಮ್ಗೆ ಅದು ಹೆಂಗ್ ಗೊತ್ತಾ, ಒಬ್ಬೊಬ್ರು ಒಂದೊಂದು ಕ್ಲಾಸಲ್ಲಿ ಹಾಜರಿ ಪ್ರಕಾರ ಹೋಗುತ್ತೆ. ಅದು ಹಾಜರಿ ಪ್ರಕಾರ ಹೋಗುತ್ತೆ. ಒಂದ್ ದಿವಸ ಒಬ್ಬ, ಇನ್ನೊಂದ್ ದಿವಸ ಒಬ್ಬ, ಇನ್ನೊಂದ್ ದಿವಸ ಒಬ್ಬ. ಅಂದ್ರೆ ಒಬ್ಬನೇ ಓದ್ಲಿಕ್ಕಿಲ್ಲ ಎಲ್ಲದನ್ನು, ಎಲ್ಲದಕ್ಕೂ ಸಪ್ರೇಟ್ 5-6 ಜನ ಇರ್ತಾರೆ ಹುಡುಗರು. ಇದು ಸುಭಾಷಿತ ಎಲ್ಲ ಬರೀಲಿಕ್ಕಿರ್ಲಿಲ್ಲ, ಬೋರ್ಡ್ ಮೇಲೆ ಬರೀಲಿಕ್ಕೆ. ಮತ್ತೆ ಅದೊಂದು ಪ್ರತಿಜ್ಞೆ ಮಾಡ್ಲಿಕ್ಕಿತ್ತು ನನಗೆ. ಅದೊಂದು ಅದು ಭಾರತದ ಪ್ರಜೆ ಅದ ನಾನು, ಅದೇನೇನೋ ಒಂದಿದೆ ನೆನಪಿಲ್ಲ. ಮತ್ತೆ ಪ್ರತಿಜ್ಞೆ ನಿಲ್ಲದೆ ಹೇಳಿ ಮುಂದೆ ನಿಂತವ್ರದ್ದು ಹೆಗ್ಲಿಗೆ ಕೈ, ಇಲ್ಲಿ ಒಬ್ಬ ಕುಳ್ಳ ಇದ್ದವ್ರ ಮುಂದೆ ಅದೆಲ್ಲ ಗೊತ್ತಾಗುತ್ತಲ್ಲ ಎಲ್ರಿಗೆ ಗೊತ್ತಿದೆ, ನೋಡಿದವ್ರಿಗೆಲ್ಲ ಗೊತ್ತಿದೆ. ನೀವು ಯಾರಿಗೆ ಹೆಗಲ ಮೇಲೆ ಕೈ ಇಡಕ್ಕೆ ಚಾನ್ಸ್ ಇರ್ಲಿಲ್ಲ ಅಂತ? ನಮ್ಗೆ ಎದೆ ಮೇಲೆ ಕೈ ಇಟ್ಟವ್ರು ಇದಾರೆ, ಹಿಂದ್ಗಡೆ ಹೆಗಲ ಮೇಲೆ ಕೈ ಇಟ್ಟವ್ರು ಇದಾರೆ. ಇದ್ರ ಬಗ್ಗೆ ಎಲ್ಲ ಬೇಡ, ಇವಾಗ ಇದ್ರಲ್ಲಿ ಕೈ ಇಟ್ಟವ್ರು ಇರ್ಲಿ. ಮತ್ತೆ ಪ್ರೇಯರ್ ಆದ ನಂತರ PT ಸರ್ ನಮ್ ಸುತ್ತ ಬರ್ತಿದ್ರಲ್ಲ. ಯಾಕೋತಾ ಹೀಗೆ ಒಂದು ಕೋಲ್ ಒಂದು ಇಟ್ಕೊಂಡು ಹಿಂಗ್ ಸುತ್ತ ಬರೋದ್ರಿ. ಹಿಂಗ್ ಬರೋದು, ಯಾವನ್ ಶೂ ಹಾಕಿಲ್ಲ ಅವನಿಗೆ ಅಂಡಿಗೆ ಒಂದು ಬಿದ್ದಾಯ್ತು ರಪ್ ಅಂತ ಹೇಳಿ. ಅವನಿಗೆ ಎಂತ ಪೆಟ್ಟು ಬಿದ್ದಂತ ಗೊತ್ತಾಗಲ್ಲ ಅವನಿಗೆ. ಆಮೇಲೆ ಎಲ್ಲಿ ಶೂ ಅಂದ್ರೆ ನಮ್ಗೆ ಅವಾಗ ಮಾಡಿಸಿದಷ್ಟೇ. ಆ ಟೈಮಲ್ಲಿ ನಮಗೆ ಇರ್ಲಿಲ್ಲ, ಇರ್ಲಿಲ್ಲ ನಮಗೆ ಎರಡು ಸ್ಕೂಲೆಲ್ಲ ಇರ್ಲಿಲ್ಲ. ಇಲ್ಲಿ ಬಂದ್ಮೇಲೆ ಶೂ ಅನ್ನೋದು ಬಂತು. ಅದು ಎಲ್ಲರಿಗೂ ಒಂದೇ ತರ ಶೂ, ಮಾರ್ಚ್ ಪಾಸ್ಟ್, ಮತ್ತೆ ಏನಾದ್ರು ಪ್ರೋಗ್ರಾಮ್ ಎಲ್ಲ ಇದ್ರೆ ಇದು ನೆನಪಿಲ್ಲ ಅದೊಂದು. ಮತ್ತೆ ಶನಿವಾರ ಬಂದ್ರೆ ಅದು ವ್ಯಾಯಾಮ. ಮತ್ತೆ ಅದಕ್ಕೆಂತದ್ದು ಹೇಳ್ತಿದ್ರು ಮರ್ರೆ, ಡ್ರಿಲ್. ಒಳ್ಳೆ ಡ್ರಿಲ್ ಮಾಡ್ತಿದ್ರು. ಬ್ಯಾಂಡ್ ಸೆಟ್ಟು ಕೆಲವರೆಲ್ಲ ಬಡಿತಿದ್ರು ಮಾರ್ರೆ, ಎಂತ ಬ್ಯಾಂಡ್ ಹೊಡೆದವಂಗೆಲ್ಲ ಬಡ್ತಿದ್ದಾರೆ ನಮ್ಮ ಪುಂಡಿಯವರೆಲ್ಲ. ಕೊಡದೆ ಸಾರಿ ಮಾಡಿ. ಮತ್ತೆ ನಮ್ಗೆಲ್ಲ ಏನ್ ಗೊತ್ತಾ, ನಾನು ಒಂದ್ಸರಿ ಅದು ಇದು ಬರ್ದಿದ್ದೀನಿ ಇಲ್ಲಿಗೆ ಹಾಕೋತಾರಲ್ಲ ಟರ 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 ಅಂತ. ಮತ್ತೆ ನನ್ಗೆ ಲಾಸ್ಟ್ಗೆಲ್ಲ ನಾನು ಇದು ಗೆಜ್ಜೆ ಚೈ 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 ಅನ್ಸೋದು, ಅದಕ್ಕೆ ಬರೋದು. ನೀವ್ ಹಿಂಗೆಲ್ಲ ಮ್ಯೂಸಿಕ್ ಕೊಟ್ರೆ ನೆಕ್ಸ್ಟ್ ನಮ್ಮ ಅರ್ಜುನ್ ಜನ ಕರಿಬಹುದಾ? ಕರೆದ್ರೆ ಹೋಗದೆ. ಈಗ ಬೆನ್ನು ಹೊಡೆಯೋದಂದ್ರೆ ಖುಷಿ ಮಾರ್ರೆ ನಮ್ಗೆ. ಹೊರದು ಟೊಯೋ 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 ಅಂತ ಹೊಡೆಯೋದು. ಎಷ್ಟೇ ಹೊಡೆದ್ರು ಲಾಸ್ಟಿಗೆ 1-2 ಹೊಡಿತೀವಿ ನೋಡಿ ನಾವು. ಅದು ಒಂದು ಮಜಾ ಬೇರೆ. ಮತ್ತೆ 4 ಬೆಲ್ನ 4 ಜನ ಹೊಡೆದಿದ್ದು ಇಲ್ವಾ? ಇದೆ ಬೆಲ್ ಹೊಡೆಯೋದು ಪೈಪೋಟಿ ಅದಕ್ಕೆ. ನಾನು ಹೊಡಿತೀನಿ ಅಂತ. ಹೌದು. ಮತ್ತೆ ಈ ಸ್ಕೂಲಲ್ಲಿ ಕೆಲವೊಂದು ಟೀಚರ್ಗಳಾಗಿರ್ಬೋದು, ಮಾಸ್ಟರ್ಗಳಾಗಿರ್ಬೋದು, ಪ್ರತಿನಿತ್ಯ ಬಂದ್ರೆ ಒಬ್ರು ಹೆಸರು ಕರೆಯುವಂಥವ್ರಿಗೆ ನೋಡಿ ಕ್ಲಾಸ್ ಒಳಗೆ ಬಂದು ಅವ್ನ ಹೆಸರು ಕರೆದ್ಬಿಟ್ರೆ ಅವ್ನು ದೊಡ್ಡ ಜನ. ಹೌದು, ಅದು ನನ್ನ ಹೆಸರು ಕರೆದು ನಾವು ಅವತ್ತು ಒಂಥರ ಸಾಂಗ್ ಇಲ್ದ ಡ್ಯಾನ್ಸ್ ಆಡ್ದಂಗೆ ಹಂಗೆ ಒಂಥರ ಅದು ಭಾರಿ ಖುಷಿ. ಅದು ಬನ್ನಿ ಮತ್ತೆ ಇನ್ನೊಂದೆರಡು ಕೊಠಡಿ ಇದೆ, ನೋಡ್ಕೊಂಬರೋಣ. ಆಗಲ್ಲ, ಹೋಗೋಣ. ನೋಡ್ತಿರೋರಿಗೆ ಇನ್ನು ಇದೊಂದು ನೆನಪು, 0 ಮೆಮೊರೀಸ್ ಅಲ್ಲಿ ಅವ್ರ ನೆನಪನ್ನ ಕಟ್ಕೊಡ್ತಿದ್ವಿ ನಾವು. ಗ್ರಂಥಾಲಯ ನೋಡಿ, ಗ್ರಂಥಾಲಯ. ನಾನು ಸ್ವಂತ ಬುಕ್ ಓದಿದ್ ಕಡಿಮೆ ಮಾರ್ರೆ. ಅವಾಗ ಎಲ್ಲಿ ಓದೋದು, ಟೆಕ್ಸ್ಟ್ ಬುಕ್ಕೇ ಓದ್ತಾ ಇರಲಿಲ್ಲ ನಾವು. ಇದು ಇರಲಿಲ್ಲ ಅನ್ಸುತ್ತೆ ಮಾರ್ರೆ ನಮಗೆ, ಇತ್ತೋ ಏನೋಪ್ಪ. ಯಾರಿಗಾದ್ರು ನೆನಪಿದ್ರೆ ಹೇಳಿ. ಗ್ರಂಥಾಲಯಗಳು ನೋಡಿ, ಚಾರ್ಟ್ ಎಲ್ಲ ನೋಡ್ರಿ. ಇದೆಲ್ಲ ಮೋಸ್ಟ್ಲಿ ಅಂತೂ ಇದಕ್ಕೆಲ್ಲ ಭಾರಿ ಏಜ್ ಆಗಿದೆ. ಹೌದು, ಭಾರಿ ವರ್ಷದ್ದು. ಇದು ನನ್ನ ಪ್ರಕಾರ ಇದು ನೋಡಿ, ಮಂಜುಳಾ, ಅಶ್ವಿನಿ, ದೇವಕಿ ಮೇಡಮ್ ಬರ್ದಿರೋದು. ಅವ್ರಿರುವಾಗ ಮಂಜುಳಾ ಮೇಡಮ್ ಬರ್ದಿರೋದು, ಗಂಗಾಧರ ಅಪ್ಪಾಜಿ. ನೋಡುವ, ನನ್ನ ಪ್ರಕಾರ ಇದಕ್ಕೊಂದು 10-15 ವರ್ಷ ಮೇಲಾಗಿದೆ ಆಗಿರ್ಬೋದು. ನೋಡಿ ಅಕ್ಷರ ಎಲ್ಲ ನೋಡ್ರಿ, ಇವಾಗ ಅದೇ ಪ್ರಿಂಟೆಡ್ ಹಾಕ್ಬಿಡ್ತಾರೆ. ಅವಾಗ ಕೈಲೇ ಬರೀಬೇಕಿತ್ತಲ್ಲ, ಎಲ್ಲ ಸರ್ಗಳು ಆಗಲಿ ಯಾವುದೇ ಟೀಚರ್ಸ್ ಆಗಲಿ ಮಕ್ಕಳಿಗೆಲ್ಲ ಬರೆಯೋಕೆ ಕೊಡ್ತಿದ್ರು ಈ ಚಾರ್ಟು. ಹೌದು, ಅವರು ಒಂದು ಇದು ಹಾಕ್ಕೊಡೋದು, ಒಳ್ಳೆ ಚೆನ್ನಾಗಿ ದುಂಡುಗೆಲ್ಲ ಬರೀತಿದ್ರಲ್ಲ, ಅಂಥ ವಿದ್ಯಾರ್ಥಿಗಳೆಲ್ಲ ಬರಿತಾ ಇದ್ರು. ಮತ್ತೆ ನಮಗೊಂದು ಇದೆಲ್ಲ ಇರ್ತಿತ್ತು ಮಾರೆ, ಟೆಸ್ಟ್.
ಮಂತ್ಲಿ ಟೆಸ್ಟ್ ಅಂತೆಲ್ಲ ಇವಾಗೆಲ್ಲ ಮಾಡ್ತಾರಲ್ಲ, ಘಟಕ ಪರೀಕ್ಷೆ. ಘಟಕ ಪರೀಕ್ಷೆ ಕರೆಕ್ಟ್. ಘಟಕ ಪರೀಕ್ಷೆ ಅದ್ರಲ್ಲಿ ಎಂತ ಮಾರ್ಕ್ಸ್ ರೀ ನಮಗೆ, ನಾವು ಎಂತ ಪುಲ್ಚಾಟ ಓದೋದು ಎಂತ ಓದಲ್ಲ, ಬಟ್ ಘಟಕ ಪರೀಕ್ಷೆಲೆಲ್ಲ ಹೈಯೆಸ್ಟ್ ಮಾರ್ಕ್ಸ್ ನಮಗೆ. ಓದೋದು ಎಲ್ಲಿ, ಬ್ಯಾಗ್ ಒಂದ್ಸಲ ಕಿತ್ತು ಬೀಸಕ್ಕೆ ನೆಕ್ಸ್ಟ್ ಒಂದು ರಿಪೀಟೆಡ್ ಇಲ್ಲೂ ಉಂಟು. ರಿಪೀಟೆಡ್ ಇದು ಬರ್ಕೊಂಬರ್ಲಿಕ್ಕೆ ಮತ್ತೆ ಅವನಿಗೆ. ಓಕೆ ಓಕೆ, ತಡ ಮಾಡೋದು ಬೇಡ ಅಲ್ಲ? ತಡ ಮಾಡೋದು ಬೇಡ, ಬೇಗ ಹೋಗಿ ಬರೋಣ. ಹೋಗುವ. ಓಕೆ, ಗ್ರಂಥಾಲಯ ಆಯಿತು. ನೆಕ್ಸ್ಟ್ ಏನಿದೆ ನೋಡೋಣ. ಇಲ್ಲೊಂದು ಬುಕ್ಸ್ ಇದೆ. ಅದಿಂದ ಟೆಕ್ಸ್ಟ್ ಬುಕ್ಕಾ? ಇದು ಮಾರ್ಕ್ಸ್ ಸ್ವಲ್ಪ ಕಮ್ಮಿ ಇದೆ, ಯಾರ್ದೇನಪ್ಪ ಇರಲಿ. ಇದೊಂದು ಟೆಕ್ಸ್ಟ್ ಬುಕ್ ಮಾರ್ರೆ, ಸೂರ್ಯ ಚಂದ್ರ ನಕ್ಷತ್ರ ಟೆಕ್ಸ್ಟ್ ಬುಕ್ ಚೇಂಜ್ ಆಗಿದೆ ಅಲ್ಲ. ನಮಗೆಲ್ಲ ಇದು ನೋಟ್ಸ್ ಬರೆಯೋದೆಲ್ಲ ಭಯಂಕರ ಇತ್ತಲ್ಲೇನ್ರಿ. ನಾನು ತುಂಬಾ ಸರಿ ಭಂಗ ಮಾಡಿದ್ದೀನಿ ಸರ್ಗಳಿಗೆಲ್ಲ. ದೇವರೇ, ಈಗ ನೋಡಿದ್ರೆ ಕೊಂದೇ ಹಾಕ್ಬೋದು ನನ್ನ. ಇವಾಗ ಅಂದ್ರೆ ನೀವು ಸ್ವಲ್ಪ ಓದೋನಿದ್ರೆ ಅವ್ನು ಏನ್ ಬರೆದ್ರು ಅಷ್ಟು ಗೆಸ್ ಮಾಡಲ್ಲ ಅವರು. ರೈಟ್ ಪಟ 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 ಹಾಕಿ ಕೊಟ್ಟು ಬಿಡ್ತಾರೆ. ನಂಬಿಕೆ ಇರ್ತಾನಲ್ಲ ಅವನೊಂದು ಗತಿ ಮಾರೆ, ಪ್ರತಿಯೊಂದು ಪೇಜ್ ನೋಡ್ತಾರೆ ಒಂದು. ಒತ್ತು ದೀರ್ಘ ಬಿಟ್ರು ಅವನಿಗೆ ಬೆಟ್ಟೆ. ನಮ್ಗೆ ಏನಾಗುತ್ತೆ ಅಂದ್ರೆ ತಗೊಂಡಾಗ ಇಟ್ಬಿಡ್ತೀವಿ ಸರ್ಸಿ. ನಾನು ಎಂತ ಮಾಡ್ತಿದ್ದೆ ಅಂದ್ರೆ ಪಾಠದ ಹೆಸರು ಮೇಲ್ಗಡೆ ದೊಡ್ಡದಾಗ ಹಾಕೋದು, ಎಲ್ಲಾ ಪಾಠದ ಹೆಸರು ಹಾಕೋದು. ಅಂದ್ರೆ ಒಂದು 4 ಪೇಜ್ ಬಿಟ್ಟು ಇನ್ನೊಂದು ಪಾಠದ ಹೆಸರು ಹಾಕೋದು. ಅಲ್ಲಿ ಇರೋದು ಒಂದೇ ಪಾಠದ ನೋಟ್ಸು ಒಂದು ಬುಕ್ಸ್ ಅಲ್ಲಿ. ಅವಾಗ ಅಷ್ಟೇ ಬರ್ತಿತ್ತು ನಿಮ್ಗೆ. ಒಂದು ಬುಕ್ ಒಂದು ನೋಟ್ ಬುಕ್ ಅಲ್ಲಿ ಸಾಧಾರಣ 30 ಪೇಜ್ ಒಂದು ಪಾಠದ ಬರ್ತಿತ್ತು. ನಾನು ಅದನ್ನೇ ಎಳ್ದು ಬರೆಯೋದು, ಅಕ್ಷರ ದೊಡ್ಡದು ಮಾಡಿ ಬರೆಯೋದು. ಮತ್ತೆ ಬರ್ದು ಮಧ್ಯೆ ಒಂದು ಬೇರೆ ಬೇರೆ ಪಾಠದ ಹೆಸರು ಹಾಕಿಬಿಡೋದು. ಅಲ್ಲಿಗೆ ನೋಟ್ಸ್ ಕಂಪ್ಲೀಟ್ ನಂದು. ನಂಬಿಕೆ ದ್ರೋಹ ಮಾಡಿದ್ದೀರಾ. ಮತ್ತೆ ಬನ್ನಿ ನೆಕ್ಸ್ಟ್ ಒಂದು ಮಿಸ್ ಯು ಮೈ ಸ್ಕೂಲ್. ಯಾರೋ ಮೊದಲೇ ಬರ್ದಿದ್ದಾರೆ ಮಾರೆ ಅಲ್ಲ. ಈ ವಿದ್ಯಾರ್ಥಿಗಳು ಇವ್ರು ಎಷ್ಟು ಮಿಸ್ ಮಾಡ್ಕೊತಿದ್ದಾರೋ ನಾವು ಅದಕ್ಕಿಂತ ಜಾಸ್ತಿ ಮಿಸ್ ಮಾಡ್ಕೊತಿದ್ದೀವಿ ನೆನಪುಗಳನ್ನ. ನೋಡಿ ಅಂಚೆಲ್ಲ ತೆಗ್ದುಬಿಟ್ಟಿದಾರ. ಮತ್ತಿದು ಯಾವುದು ಸಿಗಲ್ಲ ರೀ ನಮಗೆ. ಮತ್ತೆ ಈ ಸ್ಕೂಲಿಗೆ 2028ಕ್ಕೆ 100 ವರ್ಷ ಆಗುತ್ತಂತೆ ಈ ಒಂದು ಕಟ್ಟಡಕ್ಕೆ. ಹೌದಾ? ಹಾಗಾಗಿ ಡೆಮಾಲಿಷ್ ಮಾಡ್ತಾ ಇರೋದು. ಕಟ್ತಾರೆ. ಒಂಥರ ಬೇಜಾರು, ಒಂಥರ ಖುಷಿ. ಹೌದು. ಏನ್ ಮಾಡೋದು ಗೊತ್ತಾಗ್ತಿಲ್ಲ ಮಾರ್ರೆ. ನಿಮ್ಗೆ ಹೇಗೆ ಹೇಳ್ಬೇಕು, ನನ್ಗೆ ಗೊತ್ತಾಗ್ತಿಲ್ಲ. ಬನ್ನಿ 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 ಇದೆಲ್ಲ ಅಮ್ಮಾರಿ ಅವಾಗೆಲ್ಲ ಹಿಂಗ್ ಮುಟ್ತಿರ್ಲಿಲ್ಲ ನಾವು. ಓದ ಪುಟ್ಟ ಅಷ್ಟೇ. ಇವಾಗ ನೋಡಿ, ಇವಾಗ ಮುಟ್ಟಣ ಅಂತ ಕಾಣ್ತದೆ ಎಲ್ಲದನ್ನು. ಕಳ್ಕೊಳ್ತೀವಿ ಅಂದಾಗ ಬೆಲೆ ಗೊತ್ತಾಗ, ಅದೇ ನಾವು ಎಲ್ಲಿ ಕಳ್ಕೊತೀವಿ ಅಂತ ಗೊತ್ತಾಗುತ್ತಲ್ಲ ನಮ್ಗೆ, ಅವಾಗ ಅದೊಂದು ಫೀಲ್ ಬಂದ್ಬಿಡುತ್ತೆ. ವಿಷಯ ಕನ್ನಡ, ಇಂಗ್ಲಿಷ್, ಸಮಾಜ ವಿಜ್ಞಾನ, ಹಿಂದಿ, ಗಣಿತ ಇಲ್ಲ ಪಿರಾ ಅಂತಲ್ಲ, ಪಾಸ್ ಎಲ್ಲ ಆಗ್ತಿದ್ವಿ. ಅಂದ್ರೆ ಹೈಯೆಸ್ಟ್ ಮಾರ್ಕ್ಸ್ ಅಂತೆಲ್ಲ ಬರ್ತಿತ್ತಲ್ಲ, ಅದು ಬೇರೆದ್ರಲ್ಲೆಲ್ಲ ಬರ್ತಿತ್ತು. ಮತ್ತೆ ಗಣಿತದಲ್ಲಿ ಸ್ವಲ್ಪ ಪ್ರಮೇಯ ನಮಗೆ ಹೈಸ್ಕೂಲ್. ಲಾಸಾಮಾಸ ಅಷ್ಟೇ ಇಲ್ಲಿತ್ತು. ಇಲ್ಲಿಂದ ಶುರುವಾಗಿದ್ದು ಲಾಸಾಮಾಸ. ಲಘುತ್ತಮ ಸಾಮಾನ್ಯ ಅಪವರ್ತನ ಅಲ್ಲ. ಲಘುತ್ತಮ ಸಾಮಾನ್ಯ ಅಪವರ್ತನ. ಮಾಸ ಅಂದ್ರೆ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಏನಪ್ಪ, ಡಣ್ಣು ಅಂತೇಳಿ ಹಿಂಗೊಂದು ಮತ್ತೆ ಹಿಂಗೊಂದು ಎಲ್ಲ ಇತ್ತು ಮಾರ್ರೆ ಈ ಸ್ಕೂಲ್ ಡೇಸ್ ಅಲ್ಲಿ. ನೀವು ಇಲ್ಲಿ ಪ್ರತಿಭಾ ಕಾರಂಜಿ ಎಲ್ಲ ಡ್ಯಾನ್ಸ್ ಎಲ್ಲ ಮಾಡಿದ್ದೇನಂದ್ರೆ? ಪ್ರತಿಭಾ ಕಾರಂಜಿ ಎತ್ತಿದ ಕೈ ನಾನು ಅಷ್ಟೇ. ನನ್ನ ಜೊತೆಗೆ ಒಂದು ಸ್ವಲ್ಪ ಜನ ಇದ್ರು. ಏನೇ ಆದ್ರೂ ಫಸ್ಟ್ ಪವನ ಬಾರ್ಲ ಇಲ್ಲಿ, ಮತ್ತೆ ಒಂದು 2-3 ಜನ ಹೆವಿ ಟ್ಯಾಲೆಂಟೆಡ್ ಸ್ಟೂಡೆಂಟ್ಗಳಲ್ಲಿ ಇದ್ರು. ಒಳ್ಳೆ ಹಾಡು ಹೇಳೋರು. ಈಗ ಒಂದು ಹಾಡು ಹೇಳ್ತೀನಿ, ಅದಕ್ಕೆ ಸ್ಟೆಪ್ ಹಾಕಿ. ಯಾವ್ದು ಹೇಳಿ? ಅವು ಪ್ರತಿಭಾ ಕಾರಂಜಿಲಿ ಪಕ್ಕಾ ಒಂದು ಸಾಂಗ್ ಇದೆ ಅಂದ್ರೆ ಯಾವ್ದು ಹೇಳಿ? ಚೆಲ್ಲಿದರು ಮಲ್ಲಿಗೆ. ಅದು ಬೇಡ ಮಾರ್ರೆ, ಮ್ಯಾಗೆ ಅಂತೇಳಿ. ಮತ್ತೆ ಇನ್ನೊಂದು ಹೇ ಹೇ ತಾಜು ನಾನು ಪುಟ್ಟಿ ಹಾಡೇಳಿರೋದು. ಅದು ಮರ್ಸನ್ಗೆ ಪಂಚಾಯತಿಲಿ ಪ್ರತಿಭಾ ಕಾರಂಜಿಗೆ. ಅದರಲ್ಲಿ ಒಬ್ಬನ ಮೈಕ್ ಹೋಗ್ಬಿಟ್ಟಿದ್ದು, ನಮ್ಗೆ ಗೊತ್ತಿಲ್ಲ ವಿಷಯ. ಅವನು ಹೇಳ್ತಿದ್ದಂತ ನಾನು ಜೋರಾಗಿ ಹೇಳಿದ್ದ, ಒಂದು ವಾಯ್ಸೆ ಬಂದಿಲ್ಲ ಪಾಪ. ಅದಕ್ಕೆ ಪ್ರೈಸ್ ಎಲ್ಲ ಬಂತು. ಬಾರಿ ಎಂತ ಮಜಾ ಗೊತ್ತಾ, ಟಕ ಅಂತ ಹೇಳಿ ಎಂತ ಸಾಂಗ್ ಮಾರೋದು. ಇವಾಗ ಬರೋದಿಲ್ಲ ವಾಯ್ಸ್ ಎಲ್ಲ. ಇದನ್ನೆಲ್ಲ ಇಟ್ಬಿಡ್ತೀನಿ. ನೆಕ್ಸ್ಟ್ ಇದು ಯಾವ ಕ್ಲಾಸ್ ರೂಮು? ಇದು ಆ್ಯಕ್ಚುಲಿ ಸ್ಟಾಫ್ ರೂಮ್. ಹೌದು, ಇವಾಗ ಇದು ಸ್ಟಾಫ್ ರೂಮು. ಅವಾಗ ಒಂದು ಅಲ್ಲಿತ್ತಲ್ಲ, ಮೊದಲಿಂದ ಆಫೀಸ್ ರೂಮ್ ಅಲ್ಲ. ಹೌದೌದೌದು, ಆಫೀಸ್ ರೂಮಿಗೆ. ಆಫೀಸ್ ರೂಮಿಗೆ ಎಂಟ್ರಿ. ಅವಾಗ ನೋಟ್ಸ್ ಗಿಟ್ಸ್ ಎಲ್ಲ ಇಲ್ಲಿ ಇಡ್ಲಿಕ್ಕೆ ಒಂದು ಟೇಬಲ್ ಇರ್ತಿತ್ತು. ಇಲ್ಲಿ ಇಡ್ಲಿಕ್ಕೆ ಎಲ್ಲರೂ ತಂದು ಇಲ್ಲಿ ಇಡಬೇಕು. ಮತ್ತು ಅದೊಂದು ವಿಷಯ ಗೊತ್ತಾ ನಿಮಗೆ?
ಕಾಪಿ ರೈಟಿಂಗು ಬೆಳಿಗ್ಗೆ ಏನು ತಂದು ಬರ್ದಿರ್ತೀರೋ ಅದು ಎಲ್ಲಿ ಇಡಬೇಕಲ್ಲ. ಈ ನಾನು ಇಡ್ತಾ ಇದ್ದಿದ್ದು ಚೆನ್ನಾಗಿ ಬರ್ದಿದ್ರೆ ಮೇಲೆ ಇಡೋದು, ಇಲ್ಲಾಂದ್ರೆ ಚೆನ್ನಾಗಿ ಏನಾದ್ರು ಬರಲಿಲ್ಲ ಅಂದರೆ ಸಂಜೆ ಗಡಿ ಬಿಡಿಲೆಲ್ಲ ಬರ್ದು ಬರೋದಲ್ಲ ನಾವು. ಅವಾಗ ದೀಪದ್ದಿದ್ದಲ್ಲೇನ್ರಿ, ಕರೆಂಟ್ ಅವಾಗ ಇರಲಿಲ್ಲ. ಅದು ಸುಟ್ಟ ನೆನಪು ಎಲ್ಲ ಇದೆಯಾ? ತಲೆ ಎಲ್ಲ ಕೂದಲು ಹಿಂಗೆ ಬಕ್ಕೊಂಡು ಬರೀತಾ ಇದ್ರೆ ಚೂರು ಚಕ್ಕನದು. ಹೌದು, ಹಿಂಗೆ ಮೂಸ್ ನೋಡ್ಲಿಕ್ಕೆ ಉಂಟು, ಹೋಯ್ತು ಸ್ವಲ್ಪ ಕೂದಲು ಅಂತ. ಅವಾಗ ಕೂದಲು ಬಗ್ಗೆ ಎಲ್ಲ ಅಷ್ಟು ಗಮನ. ಇದ್ದು ಆಗ್ಬೋದು ಮಾರೆ. ಸ್ಲೇಟ್ ಇದಕ್ಕೆ ನಾವು ಎಂತ ಮಾಡ್ತಿದ್ವಿ ಹೇಳಿ, ಅದೊಂದು ನೀರು ತರ ಒಂದು ಗಿಡ ಬರ್ತಿತ್ತು, ಚಂದ ಮಾಡಿ ಉಜ್ಜುತ್ತೆ ಅಂತೇಳಿ ಉಜ್ಜೋದು, ಮತ್ತೆ ಸ್ಲೇಟ್ ಅಲ್ಲಿ ಬರೀಲಿಕ್ಕೆ ಆಗ್ತಿರ್ಲಿಲ್ಲ, ನೈಸ್ ಆಗೋದು. ಇದಕ್ಕೆ ಮಸಿ ಹಚ್ಚೋದು ಮಾರ್ರೆ. ಮಸಿ ಹಚ್ತಿದ್ವಿ. ಅದು ಎಣ್ಣೆ ಮತ್ತೆ ಅದು ಸೊಪ್ಪು ಹಾಕಿ ಹಚ್ತಿದ್ದು. ನಾವು ಕೆಲವು ಡೈರೆಕ್ಟ್ ಮಸಿ ಹಚ್ಚೋದು, ಮತ್ತೆ ಬರೆಯಕ್ಕೆ ಹೋಗಿ ಕೈ ಪೂರ ಮಸಿ ಆಗೋದು. ಸ್ಲೇಟು ಬಳಪ, ಅದರಲ್ಲಿ ದಪ್ಪ ಬಳಪ, ಕಲರ್ ಬಳಪ, ಅದು ಕಲರ್ ಬಳಪಗಳು. ಅದು ಅದರಲ್ಲಿ ಅದ್ರ ದಪ್ಪ ಬಳಪ ಇದ್ರೆ ಅದ್ರ ಡಬಲ್ ದಪ್ಪ ಆರ್ಟ್ ಎಲ್ಲ ಮಾಡ್ತಿದ್ವಿ ನಾವು. ಬಳಪದಲ್ಲಿ ಕೆಲವು ಬಾಕ್ಸ್ ಅಲ್ಲಿ ದಪ್ಪ ಬಳಪ ಬರೋದು ಸಿಕ್ಕಿದ ಒಂಥರ ಲಕ್ಕಿ ಅದು. ಆ ಬಳಪಗಳು ಮುರಿದೋಗೋದು ಅಲ್ಲೆಲ್ಲೇ ಮರ್ರೆ. ಬಳಪ ಕದಿಯವರು ಇದ್ರು ಅವಾಗ. ಮತ್ತೆ ನಲಿಕಲಿ ಇರ್ಲಿಲ್ಲ, ನಮಗೆ ನಲಿಕಲಿ ಇರಲಿಲ್ಲ, ನಮಗೆ ಓನ್ಲಿ ಕಲಿ ನೋ ನಲಿಕಲಿ. ನಮ್ದು ಪಾಯ ಉಡ ಟಚ ಇಲ್ಲಿದಲ್ಲ, ಇದು ಹೈಲೈಟ್ ನಮಗೆ. ಅದೇ ಹೈಲೈಟ್. ಜವಮಬನ ಈ ಹೂ ಅಂತಿದ್ದಲ್ಲಿ ಏನ್ ಬರ್ತಿತ್ತು? ಉಡ. ಬಾರಿ ನೆನಪು ನನಗೆ. ಸದ ಜವಮೊಬ್ಬನ ಇದೆಲ್ಲ ನಾವು ಅಲ್ಲಿ 1 to 4th ಅಲ್ಲಿ ಎಲ್ಲ ಬಾಯ್ಟ್ ಹೊಡೆದು ಕಳ್ಸೋರು ನಮಗೆ. ನಾವು ಅಲ್ಲಿಂದ ಇಲ್ಲಿಗೆ ಬರ್ತಿದೀವಿ ಅಂದ್ರೆ ನಮ್ಮ ಇನ್ಫಾರ್ಮೇಶನ್ ಎಲ್ಲ ಫಸ್ಟ್ ಇಲ್ಲಿಗೆ ಬಂದಿರ್ತಿತ್ತು. ಸರ್ಗಳೆಲ್ಲ ಹೇಳ್ಬಿಡೋರು ಇಂಥ ವಿದ್ಯಾರ್ಥಿ ಹಿಂಗಿದ್ದಾನೆ ಅಂತೇಳಿ. ಅವಾಗ ಅದೊಂದು ಭಯಂಕರ. ಇವಾಗ ಅಷ್ಟೊಂದು ಇಲ್ವೇನಪ್ಪ ಗೊತ್ತಿಲ್ಲ. ಇವಾಗೆಲ್ಲ ಕೆಲವೊಮ್ಮೆ ಮೊದಲೆಲ್ಲ ನಮಗೆ ತ್ರೈಮಾಸಿಕ ಅಂತ ಒಂದು ಪರೀಕ್ಷೆ ಬರ್ತಿತ್ತು. ಹೌದೌದು, ಅದು 3 ಸೆಮ್ ತರ ಅವಾಗಿತ್ತು. ಆನಂತರ ನಿಲ್ಸಿದ್ರು, ಮತ್ತೆ ಅರ್ಧ ವಾರ್ಷಿಕ ಅಂತ ಮಾಡಿದ್ರು. ಅದೊಂದು ಮತ್ತೆ ಇನ್ನೇನಾದ್ರೂ ಬಿಟ್ಟಿದ್ರೆ ನೀವು ನಮ್ಮ ಜೊತೆ ಹಂಚ್ಕೊಳ್ಳಿ. ಹೌದು. ಮತ್ತೆ ಮೆಂಡರ್ ಹಿರಿಯ ಮೆಂಡರ್ ಕೂಡ ಅಂತ ಕೇಳೋದು ನಟ್ಟದ್ ನಾವು ಅವಾಗ. ಒಬ್ಬೊಬ್ರ ಹತ್ರ ಇರ್ತಿತ್ತು, ಒಬ್ಬರ ಹತ್ರ ಇರ್ಲಿಲ್ಲ. ಮತ್ತೆ ನೋಡಿ ಇಲ್ಲೊಂದು ಡಸ್ಟರ್ ಬರ್ತಿದ್ದೀರಾ, ಪೆಟ್ಟು ಕಡಿಮೆ, ಹಿಂಗೆಲ್ಲ ಕೊಟ್ಟಿರ್ಬೋದು. ಆಮೇಲೆ ಇದ್ರದ್ದು ಏನು ಗೊತ್ತಾ ವಿಶೇಷತೆ, ಇದನ್ನು ಕೊಡೋಲಿಕ್ಕೆಲ್ಲ ನಮ್ಮನ್ನು ಹೊರಗಡೆ ಕಳ್ಸೋರು. ನಾವು ಯಾರಿಗಾದ್ರೂ ಕ್ವಶನ್ ಕೇಳ್ತಿದ್ರೆ ನಾವು ಇದನ್ನು ಎಷ್ಟು ಒಂದು 2-3 ಸೆಕೆಂಡ್ ಲಿಂಕ್ ಮಾಡಿ ಸೀದಾ ಬರ್ಬೋದು. ನಾವು ಒಂದು 5 ನಿಮಿಷ ಕ್ವಶನ್ ಕೇಳ್ಬೇಕಿದೆ, ಅಲ್ಲಿ ಹೋಗಿ ಮರ್ತೋಗಿರುತ್ತಲ್ಲ. ಈ ಕಡೆ ಕಿಟಕಿಯಿಂದ ಅಲ್ಲಿ ಕಿಟಕಿ ಬದಿ ಕೇಳಿಸ್ಕೊಳ್ಳೋದು ಏನು ಕೇಳ್ತಿದ್ದಾರೆ ಕ್ವಶನ್ ಅಂತೇಳಿ. ನಮ್ದು ಲೈನ್ ದಾಟಿದ್ಮೇಲೆ ಮೆಲ್ಲ ಬರೋದು. ಅದು ಒಳಗೆ ಬರ್ಲಿಕ್ಕೆ ಹೇಳ್ತೀನಿ ಕೇಳ್ಬೇಕು ಮಾರ್ರೆ ಅಂತ. ಮಿಸ್ ಒಳಗೆ ಬರಲ್ಲ, ದಯಮಾಡಿ ಒಳಗೆ ಬರ್ಬೋದಾ ಮಿಸ್ ಅಂತ ಕೇಳ್ತಿರ್ಲಿಲ್ಲ. ಒಂದೊಂದು ಸ್ಕೂಲಲ್ಲಿ ಆ ಥರ. ಮತ್ತೆ ಅದು ಒಂದೊಂದು ಸ್ಕೂಲಲ್ಲಿ ಒಂದೊಂದು ಥರ ಇರುತ್ತೆ. ಕೊಠಡಿ ಇಲ್ಲೇ ಲಾಸ್ಟ್ ನಾವು ಎಲ್ಲ ಹೋಗಿರೋದು ಇಲ್ಲಿಂದ ಸೀದಾ ಹೈಸ್ಕೂಲಿಗೆ. ನೋಡಿ ಇನ್ನು ಈ ಹಂಚುಗಳಿಲ್ಲ, ಇದೆಲ್ಲ ಹರಾಜಿ ಕೊಟ್ಟಿದ್ದಾರೆ. ಹರಾಜು ಆಗಿದೆ. ಅಲ್ಲಿ ಸ್ವಲ್ಪ ಇದೆ, ಚೆನ್ನಾಗಿದೆ ಮಾರ್ರೆ. ಅವಾಗ ಒಳ್ಳೆ ಕ್ವಾಲಿಟಿ ಹಂಚುಗಳಿವೆಲ್ಲ. ಹೌದು ನೋಡಿ, ಅಲ್ಲಿ ಮೇಲೆ ಸ್ವಲ್ಪ ಇದೆ. ಸ್ವಲ್ಪ ಬಿಟ್ಟಿದ್ದಾರೆ. ಮೋಸ್ಟ್ಲಿ ನಾಳೆ ತಗೊಂಡು ಹೋಗ್ಬೋದು. ಇದನ್ನ ಮರೆಯೋಕುಂಟ ಮಾರ್ರೆ. ಇದು ಕೊಠಡಿ ಹೇಗೆ ಸಾಧ್ಯ? ನಾನೊಂದು ಕೇಳೋದಾದ್ರೆ, ಇವಾಗ ಇದು ಬಿಸಿ ಊಟ, ಅದಕ್ಕೊಂದು ದೊಡ್ಡ ಮಕ್ಕಳು ಬನ್ನಿ ಬಡ್ಸಕ್ಕೆ ಎತ್ಕೊಂಡು ಹೋಗಕ್ಕೆ ಬಕೆಟು ಪಾತ್ರೆಗಳೆಲ್ಲ ದೊಡ್ಡವ್ರು ಬರೋದು. ತಿನ್ನೋಕೆ ಹಂಗೆ ತಿಂತಿದ್ರು. ಲಾಸ್ಟಿಗೆ ಅವ್ರಿಗೆ ತಪ್ಪದ ಬೇಳೆಲ್ಲ ಅವ್ರಿಗೆ ಹಾಕೋದು. ಬರ್ತಾರಲ್ಲ ಪಾಪ ಎತ್ತಿರ್ತಾರೆ ಹಾಗೆ ಅಂತ. ಮತ್ತೆ ನೋಡಿ ಇಲ್ಲಿ ಲೈನಲ್ಲಿ ಕೂರ್ಸೋದಾಯ್ತಾ, ನೋಡಿ ಇಲ್ಲಿ ಈ ಲೈನ್ ಫುಲ್ಲು ಕೂರಿಸ್ತಾ ಇದ್ರು. ಅವಾಗ ಆ ಕಡೆ ಗಂಡು ಮಕ್ಕಳು, ಆ ಕಡೆ ಹೆಣ್ಮಕ್ಳು ಅಂತ ಒಟ್ಟಿಗೆಲ್ಲ ಕೂರಿಸ್ತಿದ್ರು. ಮತ್ತೆ ಹಿಂಗೆ ಬಡ್ಸೋದು. ಇವಾಗಿನ ಮಕ್ಳಿಗೆಲ್ಲ ಬಿಡಿ, ಬಾಳೆಹಣ್ಣಂತೆ, ಹಾಲಂತೆ ಅಷ್ಟೆಲ್ಲ ಮಜ್ಜಿಗೆ ಕೊಡ್ತಾರೆ ಏನೋ ಗೊತ್ತಿಲ್ಲ. ಬಿಸಿ ಊಟ ಕೊಟ್ಟೆ ನಿಮ್ಗೆ ಅಷ್ಟು ಉರಿ ಬಂದಿದ್ದೀರಾ. ಮತ್ತೆ ಬಾಳೆಹಣ್ಣು ಕೊಟ್ಟಿದ್ರೆ ಮತ್ತೆ ಒಂದು ಇದಿತ್ತು ಮಾರ್ರೆ, ಪ್ರೇಯರ್ ಹೇಳ್ತಿರ್ಲಿಲ್ಲ. ಮತ್ತೆ ಎಂಥದ್ದು ಸಹನ, ಓಂ ಸಹನ ಭವತು ಸಹನ ಬುನತು ಗುರುವೀರ್ಯಂ ಅದೇನೋ ಹೇಳ್ತಿದ್ದು ಮಾರ್ರೆ. ಅದು ಊಟ ಕೂರಕ್ಕಿಂತ ಮುಂಚೆ ಅದೊಂದು ಹೇಳಲಿಕ್ಕೆ. ಮತ್ತೆ ಮಗ್ಗೆ ಹೇಳಲಿಕ್ಕಿತ್ತು, ಧರ್ಮಕ್ಕೆ ಅಂತ ತಿನ್ನಕ್ ಬರ್ತಿರ್ಲಿಲ್ಲ. ಹೌದಾ? ಮಗ್ಗೆ ಹೇಳಕ್ಕಿತ್ತು, ಕಾಗುಣಿತ ಹೇಳಲಿಕ್ಕಿತ್ತು ಊಟಕ್ಕಿಂತ ಮುಂಚೆ. ಊಟ ಹಾಕಿದಾಗ ಒಬ್ಬೊಬ್ರು ಹೇಳ್ತಾ ಬರೋದು ಅಲ್ಲಿಂದ ಫಸ್ಟಿಗೆ. ಅದು ಇತ್ತು. ಹೌದು, ಒಳ್ಳೇದು. ಅಂದ್ರೆ ಒಂದು ನೆನಪು, ಅಂದ್ರೆ ಹೌದು ನೀಟಾಗಿ ನೆನಪಿರುತ್ತೆ. ಟೈಮಲ್ಲಿ ನೆನಪಾಗ್ಬೇಕಂತ. ರಾತ್ರಿ ಎದ್ದು ಕೇಳಿಸಿ ಹೇಳಿದ್ರು ಅವ ಕಗಲ್ ಕೊಟ್ಟು ಕಾಣ್ಬೇಕು.
ನೀವು ಹಾಗೆ ಕಲ್ತಿದ್ದ ಕಕ್ಕಲ್ ಎಂತದು? ನಾನು ಆ ರೀತಿ ಕಲ್ತಿದ್ದೆ. ನಾನು ಒಂಥರ ಸ್ಟೂಡೆಂಟ್ ರೀ. ನಾನು ಕಾಕ ಕಿಕ್ಕಿ, ನೀವು ಕಾಕಾ ಕೀಕಿ ಕಕ್ಕಲ್ಗೊಟ್ಟು ಅದು 2 ಥರ ಬರ್ತಿತ್ತು. ನಮ್ಗೆ 2 ಬರ್ತಿತ್ತು ಅವಾಗ. ಅವಾಗೆಲ್ಲ ಈಗಲೂ ಬರುತ್ತೆ. ಕಾಕಾ ಕೀಕಿ. ಇದು ಇವ್ರ ಬಗ್ಗೆ ಮುಖ್ಯ ಶಿಕ್ಷಕರು ನಾವು ಓದೋತ್ತಿಗೆ ಇಲ್ಲಿ ಒಬ್ರು ಹೊನ್ನಾಯ ಸರ್ ಅಂತೇಳಿ ಬಂದಿದ್ರಪ್ಪ. ಅವರು ಇಲ್ಲಿ ನಾವು 2-3 ಜನ ಚೇಂಜ್ ಆದ್ರು ಮಾರ್ರೆ ಮುಖ್ಯ ಶಿಕ್ಷಕರು. ನೆನಪಿದ್ರೆ ಕೆಲವೊಂದು ಹೇಳಿ ನೋಡ್ತಿರೋರು, ನನಗೆ ಅದು ಅವರೊಂದು ನೆನಪಿದ್ದಾರೆ. ಮತ್ತು ಇಲ್ಲಿ ಸಹ ಶಿಕ್ಷಕರಲ್ಲಿ ಇರ್ತಾಯಿದ್ರಲ್ಲ, ಸ್ವಲ್ಪ ಟೈಮ್ ಅವ್ರಿಗೆ ಕೊಡ್ತಾಯಿದ್ರು. ಅಂದರೆ ಇವ್ರ ಹೆಡ್ಡು ಅಂತೇಳಿ. ಇಂಥವ್ರೇ ಅಂತ ನಮಗೆ ಅಷ್ಟು ಸುದೀರ್ಘವಾಗಿ ಒಂದು ಪೀರಿಯಡ್ ಅಂತ ತಗೊಳ್ತಾರಲ್ಲ, ಅಂಥವ್ರು ಕಡಿಮೆ ಇದ್ದಿದ್ದು. ಮುಖ್ಯ ಶಿಕ್ಷಕರ ಕೊಠಡಿಗೆ ಬಂದಾಗ ಅವ್ರು ಕರೆದ್ರೆ ಸಾಕು ಒಂದು ಭಯ. ಅವ್ರು ಎಂತ ಮಾಡೋರು ಗೊತ್ತಾ, ಈಗ ಒಂದು ಕ್ಲಾಸ್ ರೂಮಿಗೆ ಬಂದರೆ ಎಲ್ಲ ಪಾಠಗಳ ಬಗ್ಗೆ ಕೇಳೋರು. ಇಂಥದ್ದೇ ಅಂತಿಲ್ಲ, ಗಣಿತ ಆಗಲಿ, ವಿಜ್ಞಾನಕ್ಕೆ ಹೋಗೋರು, ರಪ್ಪ ಕನ್ನಡಕ್ಕೆ ಬರೋರು ಎಲ್ಲದ ಬಂದು ಕೇಳ್ತಿದ್ರು. ಅವಾಗ ಅಲ್ಲಿ ಏನು ಸಹ ಶಿಕ್ಷಕರು ಇರ್ತಾರಲ್ಲ, ಅವರಿಗೂ ಭಯ ಇರ್ತಿತ್ತು ಮುಖ್ಯ ಶಿಕ್ಷಕರು ಅಂದಾಗ. ಅವ್ರು ಏನ್ ಬರ್ತಾರೋ, ಏನ್ ಕೇಳ್ತಾರೋ ಏನೋ ಅಂತ. ಅವರು ನಮಗೆ ಸಿಗ್ನಲ್ ಮಾಡೋರು. ಬೋರ್ಡಲ್ಲಿ ಏನಾದ್ರು ಬರ್ದಿಟ್ಟಿದ್ರೆ ಆ ದಿನದ ಪಾಠ ಅವತ್ತು ಮಾಡ್ತಿರ್ತಾರ. ಹೆಡ್ ಮಾಸ್ಟರ್ ಬಂದ್ರು ಒಳಗಡೆ, ಏನ್ ಮಾಡ್ತಿದ್ದೀರಿ ಸರ್ ಅಂತ ಕೇಳಿದ್ರು ಸಹ ಶಿಕ್ಷಕರನ್ನ. ಇಂಥ ಪಾಠ ಮಾಡ್ತಿದ್ದೀವಿ. ಹೇಳ ನೀನ್ ಹೇಳ ಅಂದ್ರೆ ಇಲ್ಲಿ ಸಹ ಶಿಕ್ಷಕರ ಹಿಂಗೆ ಕೈ ಕಟ್ಕೊಂಡು ನಿಲ್ಲೋದು. ಹೌದು, ನಾವೇನಾದ್ರೂ ಅಲ್ಲಿ ತಬ್ಬಿಬ್ ಮಾಡಿದ್ರು ಚೂರು ಸಿಗ್ನಲ್. ಹೌದೌದು ನೋಡಿ, ಅಂತ ಸಪೋರ್ಟಿವ್ನೆಸ್ ನೋಡಿ. ಹೌದು, ಈ ಗುರು ಮತ್ತೆ ಶಿಷ್ಯರ ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ಲ, ಅದು ಯಾವಾಗ್ಲೂ ಇರ್ಬೇಕು. ಇವಾಗ್ಲೂ ಹೋಗಿ ಆ ಟೀಚರ್ಸ್ನ ಮಾತಾಡಿ, ಅಂದ್ರೆ ಈ ಜನರೇಷನ್ ಅಂತ ಹೇಳೋದಲ್ಲ, ಅವರು ಎಷ್ಟು ಅದ್ಭುತವಾಗಿ ಮಾತಾಡ್ತಾರೆ ಅಂದ್ರೆ, ನಾವು ಮೊದಲು ಟೀಚರ್ಸ್ ಬಂದ್ರೆ ಓಡ್ತಾ ಇದ್ವಿ ನಾವು ಪೇಟೆಲ್ ಸಿಕ್ಕಿದ್ರೆ. ಇದು ನಾವು ಬಾಂಡಿಂಗ್ ಹಾಳು ಮಾಡ್ಕೊಳ್ಳೋದೇ ನಾವು ವಿದ್ಯಾರ್ಥಿಗಳು. ಹೌದು, ಶಿಕ್ಷಕರು ನೀವು ಯಾವತ್ತೇ ನೋಡಿ, ಯಾವ ಶಿಕ್ಷಕರನ್ನ ಬೇಕಾದ್ರೂ ನೋಡಿ, ಅವ್ನು ಓದ್ಲಿ ಬಿಡ್ಲಿ, ನೆಕ್ಸ್ಟ್ ಅವ್ನು ಇಲ್ಲಿಂದ ಸ್ಕೂಲಿಂದ ಹೋದ್ಮೇಲೆ ಅವ್ರಿಗೆಲ್ಲ ನೆನಪಿರುತ್ತೆ. ನಮಗೇನಾಗುತ್ತೆ, ನಾವು ಕಾಲೇಜಿಗೆ ಹೋದ್ರೆ ದೊಡ್ಡ ಜನ, ನಾವು ಅಲ್ಲಿಗೆ ಮರ್ತು ಬಿಡ್ತೀವಿ. ಆ ಥರ ತಪ್ಪುಗಳು ಯಾರು ಮಾಡಬಾರ್ದು ಮರೆ. ನನಗೆ ಇವಾಗ ಕೆಲವೊಂದು ಕಡೆ ನನಗೆ ಹಂಗೆ ಅನ್ಸುತ್ತೆ. ನಾವು ಏನು ಪೋಖ್ರಿಗಳು, ನಾವೇನೋ ಓದೋದು ಬಿಟ್ಟಿರ್ತೀವೋ, ಏನೋ ಇನ್ನೊಂದೇನೋ ಮಾಡಿರ್ತೀವ, ನಮಗೆ ನಾಚಿಗೆ ಒಂಥರ ಮುಜುಗರ, ಭಯ, ನಾವು ಬೇರೆ ದಾರಿಲಿ ಹೋಗೋದು ಅವ್ರು ಬರೋಕ್ಕೂ. ಮಾತ್ರ ಏನು ಶಿಕ್ಷಕರಿದ್ದಾರೆ ಅವ್ರು ಮಾತ್ರ ಕರೆಕ್ಟ್ ನೆನ್ಪಿಟ್ಕೊಳ್ತಾರೆ. ಬಂದರೆ ಇಂಥವ್ರೆ ಎಷ್ಟು ಖುಷಿ ಪಡ್ತಾರೆ ನಾವೀಗ ಮಾತಾಡ್ಸಿದ್ರೆ. ಒಂದು ಕಾಲ್ ಮಾಡಿದ್ರು ಅಷ್ಟೇ, ಒಳ್ಳೆ ಇಂಥ ರೆಸ್ಪೆಕ್ಟ್ ಕೊಟ್ಟು. ನಾವು ನಮಗೆ ಭಯ ಈ ಕಡೆಯಿಂದ, ಏನು ಮಾತಾಡ್ತಾರೋ ಏನೋ ಅಂತ. ಇವಾಗ್ಲೂ ಭಯ ಅನ್ಸುತ್ತೆ ಅವ್ರ ಜೊತೆ ಮಾತಾಡ್ಬೇಕು. ಮತ್ತೆ ಭಯ ಇರಲೇಬೇಕು, ಭಯ ಇರಬೇಕು. ಅವ್ರ ಭಯ ಇಲ್ಲ ಅಂದ್ರೆ ನಾವು ಹೌದು ಏನಾಗ್ತಿದ್ವು. ಇಲ್ಲಿ ಮತ್ತೆ ಏನಾದರೂ ಉಪದ್ರಗಳು ನೀವು ಮಾಡಿರೋ ಅಲ್ಲ, ಬಾಲ್ಯ ಜೀವನ ಪೂರ್ತಿ ಉಪದ್ರನೇ ಜಾಸ್ತಿ. ಉಪದ್ರ ಎಲ್ಲೂ ಮಾಡಿಲ್ಲ ಅಂತ ಹೇಳಂಗಿಲ್ಲ, ಎಲ್ಲ ಕಡೆ ಉಪದ್ರಗಳಿವೆ. ಇದೇ ಸ್ಕೂಲಲ್ಲಿ ಓದಿದಾರಲ್ಲ, ಈಗ ಒಂದು ಎಷ್ಟು ಸಹಸ್ರಾರು ಇವರಿಗೆ ಇದು ಶಿಕ್ಷಣ ನೀಡಿದ ಒಂದು ಆಶ್ರಯ, ಇದು ಒಂದು ದೊಡ್ಡ ಆಲದ ಮರ, ಎಷ್ಟೋ ಜನಕ್ಕೆ ಶಿಕ್ಷಣದ ನೆರಳು ನೀಡಿದೆ. ಅಂಥವ್ರು ಈಗ ಅಷ್ಟು ಜನ ವಿಡಿಯೋಸ್ ನೋಡಿ, ಯಾರಾದ್ರು ಆದಷ್ಟು ನೋಡಲಿ, ಯಾರು ನೋಡ್ತಾರೆ, ಮತ್ತೆ ಯಾರು ಶೇರ್ ಮಾಡಲಿ. ಮತ್ತು ಅವ್ರು ಏನು ಇಲ್ಲಿದ್ದ ಹಳೆ ವಿದ್ಯಾರ್ಥಿಗಳು ಇದ್ದಾರೆ, ಅವರಿಗೆ ನಿಮ್ಮ ಕಡೆಯಿಂದ ಇದಂದರೆ ನಮ್ಮ ಝೀರೋ ಮೆಮರೀಸ್ ಕಡೆಯಿಂದ ನೀವು ಇಲ್ಲಿನ ಒಂದು ಹಳೆ ವಿದ್ಯಾರ್ಥಿಯಾಗಿ ಅವರಿಗೆ ಎಂತ ಹೇಳಲಿಕ್ಕೆ ಬಯಸ್ತೀರಾ? ಅಂದರೆ ಕೊನೆ ಮೂಮೆಂಟ್ ಇದ್ದರೆ ಇದೇ ಇದು. ಅದೇ ನಾನು ಹೇಳೋದಂದ್ರೆ, ಝೀರೋ ಮೆಮರೀಸ್ ಅಂದರೆ ನೆನಪುಗಳ ಖಜಾನೆ. ಹೆಸರಿಗೆ ಮಾತ್ರ ಝೀರೋ ಮೆಮರೀಸ್ ಅಂತ ಇಟ್ಟಿದ್ದೀವಿ, ಬಟ್ ಅದೊಂದು ಝೀರೋ ಅಂದರೆ ಅದೊಂದು ದಿನ ಹೇಳುವ, ಅದ್ರ ಥಾಟ್ ಹೇಳುವ, ಥಾಟು ಬೇರೆ ಸ್ಪೆಷಲ್ ಎಪಿಸೋಡ್ ಇಟ್ಟೋಣ. ಓದಿದವ್ರಿಗೆ ನಾನು ಹೇಳೋದು, ಸಹಸ್ರಾರು ನೆನಪುಗಳಿದೆ, ಎಷ್ಟೋ ನೆನಪುಗಳು ಉಂಟು. ಕೆಲವೊಂದನ್ನು ನಾನು ಮರ್ತಿರ್ಬೋದು, ನಾನು ಸ್ವಲ್ಪ ಮರು ಜಾಸ್ತಿ, ನಿಮ್ಗೆ ಗೊತ್ತಲ್ಲ, ಅದು ಇದು ಶುರುವಾದ್ಮೇಲೆ ಮರಿಬೇಕು, ಅದನ್ನ ಮರಿತಿಲ್ಲ ಮಾತ್ರ. ಅದೊಂದು ಕತೆ. ಹೌದು, ಯಾವ್ದನ್ನ ಮರಿಬೇಕಂತ ಭಾರಿ ಪ್ರಯತ್ನ ಪಡ್ತೀವೋ ಅದು ಹಂಗೆ ಉಳಿದು ಬಿಡುತ್ತೆ. ಯಾವ್ದು ಮರಿಬಾರ್ದು. ಅವಾಗೆಲ್ಲ ನೋಡಿ, ಇಲ್ಲಿ ಬಂದಿರೋದು, ಆಟ ಆಡಿರೋದು, ಚಡ್ಡಿ ಹರ್ಕೊಂಡಿರೋದೇನು, ಇಲ್ಲಿ ಜೇಬ್ ಹರ್ಕೊಂಡಿರೋದೇನು, ಪೆಟ್ಟು ಗಲಾಟೆ, ಕೆಲವೊಂದೆಲ್ಲ ಮರ್ತು ಬಿಡ್ತೀವಿ. ಕೆಲವೊಂದೆಲ್ಲ ನಮ್ಮ ಒಟ್ಟಿಗೆ ಎದ್ದವರೆಲ್ಲ ಹೇಳ್ತಾ ಇರ್ತಾರೆ, ಅಂಕ್ಲು ಅಂಚ ಮಲ್ತಂಬೆ, ಎಂಕ್ಲು ಇಂಚ ಮಲ್ತಂಬೆ, ನೆಂಪುಂಡಮ್ಮೆ ಅಂತ. ಅವಾಗ ಎಲ್ಲೋ ಒಂದು ಕಡೆ ಬಂದುಬಿಡ್ತೀವಿ ನಾವು ಸ್ಕೂಲಿಗೆ. ಮತ್ತೆ ಹಾಗೆ ಈ ವಿಡಿಯೋ ನೋಡ್ತಿರೋರು ಅಂಥ ನೆನಪುಗಳೇನಾದರೂ ಇದ್ದರೆ ನಮ್ಮ ಜೊತೆ ಹಂಚಿಕೊಳ್ಳಿ. ನಮ್ಗೆ ಎಲ್ಲದನ್ನ ಈಗ ಒಂದೇ ಸರಿ ತಂದು ಸ್ಕೂಲಿಗೆ ಬಿಟ್ಟು ಹಳೆ ನೆನಪಲ್ಲಿ ಹೇಳಿ ಮಾರ್ರೆ. ಮತ್ತೆ ನೆನಪುಗಳು ಹಾಗೆ, ಅದು ಈ ಕನಸುಗಳು ಬದಲಾಗುತ್ತೆ, ನೆನಪುಗಳು ಬದಲಾಗಲ್ಲ. ಹೌದು, ಏನೇ ಕೆದಕಿದ್ರು ಅದು ಅದೇ, ಎಷ್ಟು ಕೆದಕಿದ್ರು ಕೊರೆದ್ರು ಅದೇ, ಅದನ್ನು ಚೇಂಜ್ ಆಗಲ್ಲ. ಮತ್ತೆ ನೋಡಿ ದೋಣಿಲಿ ನೋಡಿ, ಹಿಂಗೆ ನೀರು ಬಂದ್ರೆ ಇಲ್ಲಿ ಕೈ ಹಿಡಿಯೋದು ನಾವು. ಮಳೆಗಾಲದಲ್ಲೆಲ್ಲ ಇಲ್ಲೇ ಕೈ ತೊಳಿಲಿಕ್ಕೆ. ಮತ್ತೆ ಹೂವಿನ ಗಿಡಕ್ಕೆ ನೀರು ಹಾಕಿದಂತ ಎಷ್ಟೋ ವಿದ್ಯಾರ್ಥಿಗಳಿದ್ದಾರೆ. ಇದೆಲ್ಲ ನಮ್ಮ ಟೈಮಲ್ಲೇ ನಟ್ಟಿರೋದಂತ ಕಾಣುತ್ತೆ.
ಯಾವತ್ತಾದ್ರೂ ಎಳ್ನೀರು ತೆಗ್ದಿದ್ದುಂಟಾ? ಎಳ್ನೀರು ಇವಾಗಾದರೆ ತೆಗಿತಿದ್ದೆ, ಮೊದಲು ಅಷ್ಟು ಅಭ್ಯಾಸ ಇರಲಿಲ್ಲ. ಇವತ್ತು ತೆಗಿಯೋಣ ಅಂದರೆ ಕತ್ಲಾಗಿದೆ. ನಮಗೆ ದೀಪಾವಳಿ ಟೈಮಿಗೆಲ್ಲ ಬೂದಿಗಾಡು ಅಂತ ಮಾಡ್ತಾರೆ ನಮ್ಮ ಕಡೆ ಎಲ್ಲ. ಬರ್ಬೋದಿತ್ತು. ವಿದ್ಯೆನ ಕದಿಲಿಕ್ಕೆ ಎಂತ ಪುಂಡ ಮನೆಗೆ ದ್ರೋಹ ಆ ಥರ ಕೆಲಸ ಮಾಡಬಾರ್ದು. ಆದ್ರೆ ಕದಿಲಿಕ್ಕೆ ಕದಿಬೇಕು. ಎಂತದ ಗೊತ್ತಾ, ಈ ಹಣ್ಣು ಹಂಪಲೆಲ್ಲ ಕದಿಬೇಕು. ಅಲ್ಲಲ್ಲಿ ತೋಟದ ಬದಿಲಿ ಎಲ್ಲ ಇರ್ತದಲ್ಲ, ಬೇರೆ ಬೇರೆ ಕದಿಬಾರ್ದು. ಅಂದ್ರೆ ಕದಿಲಿಕ್ಕೆ ಆಗದಿರೋ ಅಂಥದ್ದು ಹಂಚುವಂಥದ್ದೇ ಒಂದು ದೊಡ್ಡದು ಕೊಟ್ಟಿದಾರಲ್ಲ. ಹೌದು, ವಿದ್ಯೆ ನೋಡಿ. ಇದ್ರದ್ದು ನಿಮಗೆ ಸ್ಪೆಷಲ್ ಇದು ಗೊತ್ತಾ? ಇದೇ ಬೆಂಡ್ ಆಗೋದಲ್ಲ. ಇದು ನೋಡಿ, ಇದ್ರಲ್ಲಿ ಆಡಿದ್ದೇ ಮಜಾ ಬೇರೆ. ಇದು ನೋಡಿ, ಇನ್ನೊಂದು ಹೊತ್ತಿ. ವಾವ್, ಇಲ್ಲೇ ಹೊತ್ಲಾ ನೋಡಿ. ಆರತ್ತೆ. ಇದು ಅವಾಗಿಂದನೇ ಇದೆ ಮಾರ. ಇದು ನೋಡಿ ಎಷ್ಟು ನೆನಪುಗಳಲ್ಲ. ಇಲ್ಲೊಂದು ಸಣ್ಣ ಸ್ಕೇಲ್ ತುಂಡು ಬಿದ್ರು ಅದ್ರಲ್ಲಿ ಒಂದು ನೆನಪಿರುತ್ತೆ. ಮತ್ತೆ ಇನ್ನೇನು ನಾವು ಬೇಚಲ್ಲಿ ಕೂರ ತೆಗೆದು ಇಡೋದು. ನಾನು ತುಂಬಾ ಜನರಿಗೆ ಕೈವಾರ. ಹೌದು, ಕೈವಾರ. ನಿಮಗೆ ಕೈವಾರ. ಮತ್ತೆ ಅದ್ರಲ್ಲಿ ಇನ್ನೊಂದು ಇತ್ತು ಗೊತ್ತಾ? ಏನು ಅದು? 2 ಮುಳ್ಳಿದು. ಅದಕ್ಕೆಂತ ಡಿವೈಡರಾ? ಎಂತ ಕರ್ಮನ ಅವಾಗ ಡಿವೈಡರ್ ಏನಕ್ಕೆ ಯೂಸ್ ಆಯ್ತು ಅಂತ ನನಗೆ ಇವತ್ತವರೆಗೂ ಗೊತ್ತಿಲ್ಲ. ಅದೇ ಚುಚ್ಚಕ್ ಮಾತ್ರ ನಮಗೆ ಯೂಸ್ ಆಗಿರೋದು. ಅದು ಬಿಟ್ಟು ಒಂದು ಟ್ರಯಾಂಗಲ್ ತರ ಒಂದಿತ್ತಲ್ಲ, ಕೋನ ಮಾಪಕ. ಅದೊಂದು ಇನ್ನೊಂದು ಕೋನ ಮಾಪಕ, ಇನ್ನೊಂದು ಟ್ರಯಾಂಗಲ್ ತರ ಏನೊಂದಿತ್ತು, ಅದನ್ನು ಎಲ್ಲಿ ಯೂಸ್ ಮಾಡಿಲ್ಲ ನಾವು. ಕಡಿಮೆ. ಮತ್ತೆ ನೋಡಿ ಹಲಸಿನ ಮರ. ಹಲಸಿನ ಮರ ಅನ್ನೋಕೆ ನೆನಪಾಗುತ್ತೆ. ಏನು ಗೊತ್ತೇನ್ರಿ, ಈ ಹಲಸಿನ ಹಣ್ಣು ಆಗೋ ಟೈಮಲ್ಲಿ ಇಲ್ಲೆಲ್ಲ ಹಲಸಿನ ಹಣ್ಣು ಆಗೋದು. ನಾನು ಎಲ್ಲ ಸ್ಕೂಲ್ಗಳಲ್ಲ ಅಷ್ಟೇ ಹಲಸಿನ ಮರ ಎಲ್ಲ ಇದ್ದೇ ಇರುತ್ತೆ. ಹಲಸಿನ ಹಣ್ಣು ಆಗೋ ಟೈಮಲ್ಲಿ ಕಡಿತಾರೆ. ಅದನ್ನ ಏನು ಮಕ್ಕಳೇ ತಂದು ಇಡೋದು. ಸರ್ ಹಲಸಿನ ಹಣ್ಣು ಹಣ್ಣಾಗಿದೆ, ದೇರ್ಸ್ಲಾ ತಗೊಬರ್ಲಾ ಅಂತ ಹೇಳ್ತಾರೆ. ತಂದಾಯ್ತು, ಕುಯ್ದಾಯ್ತು. ಮತ್ತೆ ವಿದ್ಯಾರ್ಥಿಗಳಿಗೆಲ್ಲ ಕೊಡ್ತಾಯಿದ್ರು. ಒಂದೊಂದೇ ತೋಳೆ ಕೊಟ್ಟರು, ಹಲಸಿನ ತೋಳೆ. ಆ ಟೇಸ್ಟ್ ಉಂಟಲ್ಲ, ಒಂದು ತಿಂದರೆ ಖುಷಿ, ಖುಷಿ. ಇವಾಗ ನೀವು 10 ಪೀಸ್ ಕೊಟ್ಟರು ಅವಾಗ ಕೊಟ್ಟಿರೋದನ್ನ ಕೊಡೋಕ್ಕಾಗುತ್ತಾ? ನಾವೇ ಈಗ ತೋಟಕ್ಕೆ ಹೋದಾಗ ಹಿಂಗೆ ಬಿಡ್ಚೆ ನನಗೆ ಸಾಕು ಅಂತ ಹೇಳ್ಬಿಡ್ತೀವಿ ನಾವು. ಹೌದೌದೌದು. ಅವಾಗ ಅದೇ ನನಗೆ ನಾನೇ ಗೀಚಿರೋದನ್ನ ನೆನಪು ಬರ್ತಿದೆ. ಇಂಥ ಅರಿವಿಗೆ ಬಾರದ ಇರುವಾಗ ಚೆನ್ನಾಗಿತ್ತು ಜೀವನ, ಬಾಲ್ಯ ಜೀವನ. ಬೆಳೆ ಬೆಳೀತಾ ಕಳ್ಳನ ಮಕ್ಕಳು ಆಗ್ತೀವಲ್ಲ, ಹಾಳಾಗೋಯ್ತು ಅವನ ಅಂತ. ಹಂಗೆ ಅನ್ಸುತ್ತೆ. ತೂಕ ಇದೆ ಮಾರೆ ಇದು. ನೋಡಿ ಅವಾಗ ಒಂದು ಬೆಲ್ ಬಾರ್ಸಕ್ಕೆ ರಾಡ್ ಇಲ್ಲ ಮಾರ್ರೆ, ಡಿಸ್ಕ್ ಇಲ್ಲ. ಇಲ್ಲಾದ್ರೆ ಒಂದು ಬಾರ್ಸಿ ಹೋಗ್ಬೋದಿತ್ತು. ಏನು ಮಾಡ್ತಿದ್ದೆ ಅಂದರೆ, ಈ ಸ್ಕೂಲಿಗೆ ಬರ್ತಾ ಬುಕ್ಸ್ ಎಲ್ಲ ಇಲ್ಲಿ ಇಟ್ಟೋಗೋದು. ಮನೆಗೆ ಹೋಗ್ತಾ ಬ್ಯಾಗ್ ತುಂಬಾಗಿರೋದು. ಎಂತ ಕಿತ್ಲೆ ಹಣ್ಣು. ನಮ್ಮ ರೋಡ್ ಬೇರೆ, ತೋಟದ ಅಕ್ಕಪಕ್ಕ ಅಲ್ಲೇ ಬಿಡಿ. ಇವಾಗ ನೋಡಿದ್ರೆ ಅವಾಗ ಗಾಡಿ ಬರೋಂಗಿಲ್ಲ ರೀ ಕೆಳಗಡೆಯಿಂದ. ಕಿತ್ಲೆ ಹಣ್ಣು ಮರದಿಂದ ಕೆಳಗೆ ನೆಗ್ದಾಯ್ತು. ಅಲ್ಲಿ ಮುಳ್ಳು ಅದೊಂದು ತೊಟ್ಲು ಗುಂಡಿ ಅಂತ ಮಾಡ್ತಿದ್ರು ಅವಾಗ. ನಾನೊಂದ್ಸರಿ ನೆಗ್ದು ತೊಟ್ಲು ಗುಂಡಿ ಒಳಗೆ ಕೂತಿದ್ದು. ಕೈಕಾಲು ಮುರಿದಾದ್ರೆ ಯಾರಿದ್ದಾರೆ ಮಾರೆ? ಅದು ಕಂಪ್ಲೇಂಟ್ ಬೇರೆ ಇಲ್ಲಿ. ಮತ್ತೆ ತೋಟದವ್ರು ಬಂದು ಹೇಳೋರು, ನಿಮ್ಮ ಹುಡುಗರು ಕಿತ್ಲೆಹಣ್ಣು ಕಲಿತಿದ್ದಾರೆ ಅಂತ. ಕಿತ್ಲೆಹಣ್ಣು ಕಳ್ತಾನ ಅನ್ನೋದು ಬಿಡಿ, ಅದು ಹಣ್ಣು ಗಿಣ್ಣೆಲ್ಲ ಕಳ್ತಾನ. ಆದರೆ ಅವ್ರು ಬಂದು ಕಂಪ್ಲೇಂಟ್ ಮಾಡ್ತಿರೋ ಉದ್ದೇಶ ಏನು ಗೊತ್ತಾ? ಪೆಟ್ಟಾದ್ರೆ ಅಂತ ಅಷ್ಟೇ, ಬೇರೆ ಉದ್ದೇಶಕ್ಕಲ್ಲ. ಕಿತ್ಲೆಹಣ್ಣಲ್ಲಿ ಅದು ತಿಂದ್ರೆ ಗಮ್ಮ ಸ್ಮೆಲ್ ಬರೋದಲ್ಲ, ಅದು ಸಿಪ್ಪೆ ಬಿಡಿಸಿದಾಗ ಅದ್ರದ್ದು ಇದಿದಲ್ಲ ಎಂತ ಹೇಳಿ, ರಸ ಇಲ್ಲಿ ತಗಿಲ್ ವೈಟ್ ಆಗೋದು. ಇಲ್ಲಿ ವೈಟ್ ಆಗಿರ್ತದೆ. ಮತ್ತೆ ಅದನ್ನ ಕಣ್ಣಿಗೆ ಆರಿಸ್ತಿದ್ವಲ್ಲ, ಕಣ್ಣು ಚಿಕ್ಕ ಆರಿಸೋದು, ಕಂಡ್ರ ಅಂತಾರೆ ನಮ್ಮ ಕಡೆ ಅದನ್ನ. ಹಾಗೆ ನೋಡಿ, ಸಾಕಷ್ಟು ನೆನಪುಗಳಿದೆ. ಹೇಳ್ತಾ ಕೂತ್ರೆ ಬೆಳಿಗ್ಗೆ ಆಗ್ಬೋದು. ಕತ್ಲಾಯ್ತು ಇವಾಗ. ಮತ್ತೆ ನಿಮಗೆ ಇವ್ರ ಜೊತೆ ಯಾರೆಲ್ಲ ಇದ್ರಲ್ಲಿ ಓದಿರ್ತಾರಲ್ಲ, ಅವ್ರ ನೆನಪುಗಳನ್ನು, ಈಗ ನಮ್ದು ನಾವೊಂದು ನೆನಪುಗಳನ್ನು ಇರಿದ್ರೆ ಅವ್ರ ಲೈಫಲ್ಲಿ ಒಂದು ನೆನಪುಗಳಿರ್ತವೆ. ನೆನಪುಗಳಿರ್ತವೆ ಅವಾಗ ಅದು ಇನ್ನೂ ಇದಕ್ಕೆ ಇಷ್ಟು ವರ್ಷ ಆಗಿದೆ ಅಂದಮೇಲೆ ಆ ನೆನಪುಗಳು ಇನ್ನು ಯಾವ ರೇಂಜಿಗೆ ಇರ್ಬೋದು ಅಂತ ನಾನು ಯೋಚನೆ ಮಾಡೋದು. ಅದೇ ಕೆಲವ್ರಿಗೆಲ್ಲ ಇರ್ಬೋದ್ರಿ. 1ರಿಂದ 7ನೇ ತರಗತಿ ತನಕ ಇಲ್ಲೇ ಓದಿರೋರು ಇರ್ತಾರಲ್ಲ, ಅವ್ರಿಗೆ ಹೆವಿ ನೆನಪುಗಳಿರ್ತವೆ. ನಾನೊಂದು 2 ವರ್ಷ ಓದಿದ್ದಷ್ಟೇ ಇಲ್ಲಿ. 1ರಿಂದ 7 ತನಕ ಯಾರು ಓದಿದ್ದೀರಾ? ಅವರಿಗೆ ನಿಮ್ಮ ಹತ್ರ ನಮ್ಮದು ವೀರ ಮೆಮೊರೀಸ್ ನೆನಪುಗಳ ಖಜಾನೆ, ಅಂತ ದೊಡ್ಡ ಖಜಾನೆ ನಿಮ್ಮ ಹತ್ರ ಇರ್ಬೋದು. ಖಂಡಿತ ಇರುತ್ತೆ. ಹೋಗುವ. ಜ್ಞಾನ ದೇಗುಲಕ್ಕೆ ಇನ್ನೊಮ್ಮೆ. ಜ್ಞಾನ ದೇಗುಲನೇ ಇದು. ಮತ್ತೆ ಹೌದು, ಜ್ಞಾನ ದೇಗುಲ. ಇವತ್ತೊಂದು 3-4 ಸರಿ ಕೈ ಮುಗಿದ ನನಗೆ ಅದು ಹೋಗ್ತಿಲ್ಲ. ಭಾರಿ ನೆನಪುಗಳಿದಾವೆ. ಮಳೆ ಕೂಡ ಬರ್ತಾ ಇದೆ. ಜಾಸ್ತಿ ಯಾರನ್ನ ಇಷ್ಟಪಡಬಾರ್ದಂತೆ. ಹಿಂಗೆ ಕಾಟ ಕೊಡೋದು. ಹೇಳುವ, ಹೋಗುವ. ಕೊನೆಗೊಮ್ಮೆ ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ತಿಳಿಸ್ತಾ
live each and every moment of your life because one day everything comes into ಝೀರೋ ಮೆಮೊರೀಸ್ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಏನು ಸಂತು? ಹೌದು. ಮತ್ತೆ ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಲ್ಯನೊಮ್ಮೆ ಜಸ್ಟಾಗಿ ಕೆದಕಿದ್ದೀವಿ, ನೀವು ಇನ್ನೂ ಕೆದಕಿ ದೊಡ್ಡ ನೆನಪುಗಳು ಹೊಂಡ ಮಾಡಿ ನೀವು ನಮ್ಮನ್ನು ಇನ್ನೂ ಕೆದಕಿದ್ರೆ ನಾವು ಇನ್ನೂ ಒಂದು ಬೇರೆ ಏನೋ ಮಾಡ್ಬಿಡ್ತೀವಿ. ಹೌದು ನೀವು ನಮ್ಮನ್ನು ಹೇಗೆ ಕೆದಕ್ಬೇಕಂದ್ರೆ ಲೈಕ್, ಶೇರ್, ಕಮೆಂಟ್, ನಿಮ್ಮ ಒಪಿನಿಯನ್ ತಿಳಿಸ್ತಾ. ಅನಿಸಿಕೆ ಮುಖ್ಯ. ಆದರೆ ನಂಗೆ ಇಲ್ಲಿಂದ ಹೋಗೋಕ್ಕೆ ಮನಸ್ಸಾಗ್ತಿಲ್ಲ. ಹೋಗ್ಲಿಕ್ಕೆ ನನಗೂ ಆಗ್ತಿಲ್ಲ, ಏನು ಮಾಡೋದು. ಓಕೆ, ನನ್ನ ಕಡೆ ಹೋಗಲೇಬೇಕು. ಅದೇ ಖುಷಿ ಏನಂದರೆ ಈಗ ಹೋಗುತ್ತೆ, ಇನ್ನೊಂದು ಬರುತ್ತೆ ಹೊಸದಾಗಿ. ಇದರಲ್ಲಿ ನೆನಪುಗಳು ಇನ್ನೇನು ಸ್ವಲ್ಪ ದಿನಗಳಲ್ಲಿ ನೆನಪುಗಳು ಹಾಗೆ ಉಳ್ಕೊಳ್ಳುತ್ತೆ. ಏನು ವಾಸ್ತವಾಗಿ ನೋಡೋಕ್ಕಾಗಲ್ಲ ಯಾವುದು. ಬದಲಾವಣೆ ಆಗ್ತಾ ಇರಬೇಕು, ಅದರಲ್ಲಿ ಒಳ್ಳೆ ಉದ್ದೇಶ ಇರಬೇಕು. ಅದು ಬದಲಾವಣೆ ಆವಾಗ ಒಳ್ಳೆಯದೇ. ಓಕೆ, ಬಾಯ್ ಬಾಯ್. ನಮ್ಮದು ಒಂದು ಇರಲಿ. ನಮಸ್ಕಾರ. ಮತ್ತೆ ಆ ಸ್ಕೂಲ್ ಈ ಸ್ಕೂಲ್ ಆದ್ರೇನು, ಆ ಸ್ಕೂಲ್ ಆದ್ರೇನು, ಎಲ್ಲ ಕೊಡೋದು ಜ್ಞಾನನೇ ಅಲ್ವಾ. ಎಲ್ಲ ಸ್ಕೂಲು ನಮಗೆ ಸ್ಕೂಲೇ. ಬಾಲ್ಯ ಒಂದು ಪ್ರಪಂಚವೇ ಒಂದು ಪ್ರಕೃತಿಯ ಒಂದು ಪಾಠಶಾಲೆ ಅಂತದ್ರಲ್ಲಿ ಇದು ಒಂದು ಪಾಠಶಾಲೆ ಅಲ್ಲ, ಎಲ್ಲದು ಪಾಠಶಾಲೆನೇ. ಓಕೆ, ಬಾಯ್ ಬಾಯ್.